ಸೊ ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಈಗಾಗಲೇ ನಾವು ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತಾವೇನಾದರೂ ಆ ವಿಡಿಯೋಸ್ಗಳ ಕ್ಲಾಸ್ಗಳನ್ನು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ತಾವು ಅವುಗಳನ್ನು ನೋಡ್ಕೋಬಹುದು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಮುಂದುವರಿದ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಸೈನ್ಸ್ ರಿವಿಷನ್ ಫಾರ್ ಕರ್ನಾಟಕ TET 2024. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದರ ಒಂದು ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ದಲ್ಲಿ ನಾವು ಇವತ್ತಿನ ಒಂದು ಚಾಪ್ಟರ್ದಲ್ಲಿ ನಾವು 9ನೇ ಚಾಪ್ಟರ್ ಆಗಿರ್ತಕ್ಕಂಥ ಹೀಟ್ ಅಂದರೆ ಉಷ್ಣತೆ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ತಮಗೆಲ್ಲ ಯಾರ್ಯಾರು ನಮ್ಮ ಸ್ನೇಹಿತರು ಕರ್ನಾಟಕ TET ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಇದ್ದರು, PDO ಆಗಿರ್ಬೋದು, PA, PSI, FDA, ಸೊ ಯಾರ್ಯಾರು ಈ ಒಂದು ಎಕ್ಸಾಮ್ನ ತಯಾರು ಮಾಡ್ತಾ ಇದ್ದರು, ಸೊ ಅವರಿಗೋಸ್ಕರ ನಾವು ಟೋಟಲಾಗಿ ಫ್ರೀಯಾಗಿ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಿಮಗೆ 8 ಚಾಪ್ಟರ್ದ ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಕೊಟ್ಟಿದ್ವಿ. ಅದರ ಜೊತೆಗೇನೆ ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 15 ಚಾಪ್ಟರ್ಗಳನ್ನು ಕೂಡ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದರ ಲಿಂಕ್ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬಹುದು. ಓಕೆ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಯಾವುದಪ್ಪ ಅಂದರೆ ಹೀಟು ಅಂದರೆ ಉಷ್ಣತೆ ಅಂತ ಕರಿತೀವಿ. ಸೊ ಈ ಹೀಟ್ ಅಂದರೆ ಉಷ್ಣತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿಯ ಒಂದು ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ, ಅಂದರೆ ಮಾದರಿಯ ಕ್ವಶನ್ಗಳು ಯಾವ ರೀತಿ ಬರ್ತಾ ಇರುತ್ತೆ. ಸೊ ಆ ಒಂದು ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ತಡ ಮಾಡಿದ್ರೆ ನಾವು ಇವತ್ತಿನ ನಮ್ಮ ಒಂದು ಕ್ವಶನ್ಸ್ಗಳು ಯಾವ ಥರ ಬರುತ್ತೆ, ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಸೊ ತಡ ಮಾಡೋದು ಬೇಡ. ಸೊ ಒಂದೊಂದಾಗಿ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ಸೊ ಒಂದೊಂದಾಗಿ ನಾವು ಕ್ವಶನ್ಗಳನ್ನು ನೋಡ್ತಾ ಹೋಗುವ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಓಕೆ, ಫಸ್ಟ್ ಒಂದು ಕ್ವಶನ್ ಏನು ಹೇಳ್ತೀವಿ ನೋಡಿ, ಉಷ್ಣತೆಯನ್ನು ಅಳೆಯುವ ಮಾಪಕ. ನೋಡಿ, ಉಷ್ಣತೆ ಅಂದ ಕೂಡಲೇ ಟೆಂಪರೇಚರ್ ಅಂತ ಕರಿತೀವಿ. ಸೊ ಈ ಟೆಂಪರೇಚರ್ನ ಅಳೆಯುವ ಸಲುವಾಗಿ ಯಾವ ಒಂದು ಮಾಪಕವನ್ನು ನೀವು ಉಪಯೋಗ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆದರೂ ಇಲ್ಲಿ ಆಪ್ಷನ್ಗಳನ್ನು ಯಾವ ಥರ ಕೊಟ್ಟಿರ್ತಾರೆ ಅದರ ಮೇಲೆ ನಿಮ್ಮ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಥರ್ಮೋಮೀಟರ್ ಕೊಟ್ಟಿದ್ದಾರೆ. ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಬ್ಯಾರೋಮೀಟರ್ ಅಂತ ಕೊಟ್ಟಿದ್ದಾರೆ, ಬ್ಯಾರೋಮೀಟರ್. ಥರ್ಡ್ ಆಪ್ಷನ್ ನೋಡಿ ಸ್ಪೀಡೋಮೀಟರ್ ಅಂತ ಕೊಟ್ಟಿದ್ದಾರೆ. 4ನೇ ಆಪ್ಷನು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರೋ ಆಪ್ಷನಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಯಾವ್ದು ಆನ್ಸರು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದರ ಆನ್ಸರು ಥರ್ಮೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಥರ್ಮೋಮೀಟರು. ಹೌದಾ? ಸೊ ಥರ್ಮೋಮೀಟರ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಈ ಒಂದು ಉಷ್ಣತೆಯನ್ನು ಅಳೆಯೋದಕ್ಕೆ ಬರುತ್ತೆ. ಯಾವುದು? ಈ ಥರ್ಮೋಮೀಟರ್ನ ಯೂಸ್ ಮಾಡಿಕೊಂಡು ಉಷ್ಣತೆಯನ್ನು ಅಳೆಯೋದಕ್ಕೆ ಬರುತ್ತೆ. ಹಾಗಿದ್ರೆ ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಸೊ ಇದು ಕೂಡ ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು ಆನ್ಸರ್. ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆದರೂ ಮತ್ತೆ ಒಂದ್ಸಲ ಹೇಳ್ತೀನಿ, ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ ಯೂಸ್ ಮಾಡ್ತಾರೆ. ಅದಕ್ಕೆ ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ಪೀಡೋಮೀಟರ್ನ ತೊಗೊಂಡ್ರೆ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ವಾಹನದ ಒಂದು ವೇಗವನ್ನು ಅಳೆಯುವ ಸಲುವಾಗಿ, ಅಂದರೆ ಎಷ್ಟು ಸ್ಪೀಡು ಆ ಒಂದು ವಾಹನ ಚಲಿಸ್ತಾ ಇದೆ ಅನ್ನೋದನ್ನ ನೋಡೋ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಅಂದರೆ ಸ್ಪೀಡೋಮೀಟರ್ ಇರುತ್ತಲ್ವಾ, ಸೊ ವೆಹಿಕಲ್ 2 ವೀಲರ್ ಇರಲಿ 4 ವೀಲರ್ ಇರಲಿ, ಸೊ ಅದಕ್ಕೆ ಅಲ್ಲಿ ಮೀಟರ್ ಇರುತ್ತೆ, ಅದಕ್ಕೆ ಸ್ಪೀಡೋಮೀಟರ್ ಅಂತ ಕರಿತೀವಿ. ಹೌದಾ? ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಉಷ್ಣತೆಯನ್ನು ಅಳೆಯುವ ಮಾಪಕ ಯಾವುದು ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ಏನು ಹೇಳಬೇಕು? ಥರ್ಮೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಥರ್ಮೋಮೀಟರು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಹೇಳುತ್ತೆ ನೋಡಿ, ಉಷ್ಣತೆಯ SI ಮೂಲಮಾನ. ನೋಡಿ, ಟೆಂಪರೇಚರ್ ಇದೆ, ಸೊ ಟೆಂಪರೇಚರ್ದ ಒಂದು SI ಮೂಲಮಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ರೆ, ಡಿಗ್ರಿ ಸೆಲ್ಸಿಯಸ್ ಇದೆ, ಸೆಕೆಂಡ್ ಒನ್ ಡಿಗ್ರಿ ಫ್ಯಾರೆನ್ಹೀಟ್ ಇದೆ, ಥರ್ಡ್ ಒನ್ ಡಿಗ್ರಿ ಕೆಲ್ವಿನ್ ಇದೆ, ಫೋರ್ತ್ ಒನ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆನ್ಸರ್? ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಯಾಕಂದರೆ ಸೆಲ್ಸಿಯಸ್ ಕೂಡ ಟೆಂಪರೇಚರ್ ಯೂನಿಟೇ, ಬಟ್ ಸೆಲ್ಸಿಯಸ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ, ಇಲ್ಲ ಅನ್ನಲ್ಲ. ಬಟ್ SI ಯೂನಿಟ್ ಯಾವುದಪ್ಪ ಅಂದರೆ ಇಲ್ಲಿ ಆನ್ಸರ್ ಯಾವುದು? ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ
ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಇನ್ನು ಡಿಗ್ರಿ ಫ್ಯಾರೆಂಟ್ ಇದು ಕೂಡ ಒಂದು ಉಷ್ಣತೆಯ ಒಂದು ಮೂಲಮಾನನೇ, ಬಟ್ SI ಮೂಲಮಾನ ಅಲ್ಲ. ಬಟ್ ಕೇಳಿದ್ರೆ ಏನಿಲ್ಲಿ SI ಮೂಲಮಾನ ಕೇಳಿದ್ದಾರೆ. ಸೊ ಹೀಗಾಗಿ ನಮ್ಗೆ SI ಮೂಲಮಾನ ಏನಾದರೂ ಬೇಕಾಗಿದ್ರೆ ಸೊ ನಾವು ಯಾವ ಥರ ಆನ್ಸರ್ ಕೊಡಬೇಕಂದ್ರೆ ಯಾವುದು ಡಿಗ್ರಿ ಕೆಲ್ವಿನ್ ಅಂತಕ್ಕಂಥ ಒಂದು ಆನ್ಸರ್ನ ಕೊಡಬೇಕಾಗುತ್ತೆ. ಇದು ಕೊಟ್ಟರೆ ಮಾತ್ರ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯ್ತಾ? ಉಷ್ಣತೆ SI ಮೂಲಮಾನ ಯಾವುದು ಅಂದರೆ ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ಥರ್ಡ್ ಕ್ವಶನ್ ನೋಡಿ. ಏನು ಹೇಳುತ್ತೆ ನಮಗೆ, ಥರ್ಮೋಮೀಟರ್ದಲ್ಲಿ ಪಾದರಸವನ್ನು ಏಕೆ ಉಪಯೋಗ ಮಾಡ್ತಾರೆ? ನೋಡಿ, ಥರ್ಮೋಮೀಟರ್ದಲ್ಲಿ ಏನು ಯೂಸ್ ಮಾಡ್ತಾರೆ? ಸೊ ಅಲ್ಲಿ ಪಾದರಸವನ್ನು ಯೂಸ್ ಮಾಡಿರ್ತಾರೆ, ಹೌದಲ್ವಾ? ಸೊ ಅದ್ರ ಬಿಟ್ಟರೆ ಆಲ್ಕೋಹಾಲ್ ಕೂಡ ಯೂಸ್ ಮಾಡ್ತಾರೆ. ಸೊ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಅದ್ರ ಕ್ವಶನ್ ಇದೆ, ಫೋರ್ತ್ ಕ್ವಶನ್ ಅದೇ ಇದೆ. ಓಕೆ, ಥರ್ಮೋಮೀಟರ್ದಲ್ಲಿ ಪಾದರಸವನ್ನು ಏಕೆ ಉಪಯೋಗಿಸುತ್ತಾರೆ ಅಂತಕ್ಕಂಥ ಕ್ವಶನ್ ಅಲ್ಲಿ ಕೇಳ್ತಾರೆ. ನೋಡಿ, ಏಕೆ? ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಯ್ಕೆ ಎ, ತಾಪಕ್ಕೆ ಬೇಗ ಪ್ರತಿಕ್ರಿಯೆ ನೀಡಲ್ಲ. ತಾಪಕ್ಕೆ ಅಂದರೆ ನಾವು ಯಾವಾಗ ಥರ್ಮೋಮೀಟರ್ನ ಯೂಸ್ ಮಾಡ್ತೀವೋ ಆ ಟೆಂಪರೇಚರ್ ನೋಡೋ ಸಲುವಾಗಿ. ಸೊ ಯಾವಾಗ ಒಂದು ಲಿಕ್ವಿಡ್ನ, ಸಪೋಸ್ ನಾವು ಲಿಕ್ವಿಡ್ನಲ್ಲಿ ಥರ್ಮೋಮೀಟರ್ ಯೂಸ್ ಮಾಡ್ತಾ ಇದ್ವಿ, ಹೌದಾ? ಸೊ ಅದಕ್ಕೆ ನಾವು ಟೆಂಪರೇಚರ್ ಕೊಡ್ತೀವಿ, ಆ ಲಿಕ್ವಿಡ್ ಹೀಟ್ ಆಗುತ್ತೆ. ಹೀಟ್ ಆದಾಗ ಅದಕ್ಕೆ ಪಾದರಸ ಬೇಗನೆ ಪ್ರತಿಕ್ರಿಯೆ ನೀಡುವುದಿಲ್ಲ, ಹೌದಾ? ಸೊ ಇದು ಅಂತೂ ಆನ್ಸರ್ ಆಗಲ್ಲ. ಎರಡನೇ ನೋಡಿ, ಗಾಜಿನ ನಳಿಕೆಗೆ ಅಂಟಿಕೊಳ್ಳುತ್ತದೆ, ಇದು ಆಗುತ್ತಾ? ಇದು ಕೂಡ ಆಗಲ್ಲ. ಗಾಜಿನ ನಳಿಕೆಗೆ ಪಾದರಸ ಅಂಟಿಕೊಳ್ಳುತ್ತಾ? ನೋ. ಮುಂದೆ ನೋಡಿ, ಬೇಗನೆ ಆವಿ ಆಗುತ್ತಾ? ಇದು ಆಗ್ಬೋದಾ ಆನ್ಸರು? ಇದು ಕೂಡ ಆಗಲ್ಲ. ಇನ್ನು ನಾಲ್ಕನೇ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ? ನಾಲ್ಕನೇ ಆಪ್ಷನ್ ನೋಡಿ ಏನು ಕೊಟ್ಟಿರ್ತಾರೆ? ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತದೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಇಲ್ಲಿ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳ್ತಾರೆ, ಹೌದಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ನೆಕ್ಸ್ಟು ನಾಲ್ಕನೇ ಒಂದು ಆಪ್ಷನ್ನು ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಸರಿಯಾದ ಆನ್ಸರ್? ಯಾವುದು? ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತಾ, ಹೌದಾ? ಸೊ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಆಯ್ಕೆ ಇದು ಪಾದರಸ ಹೆಂಗಿರುತ್ತಪ್ಪ ಅಂದರೆ, ಪಾದರಸ ಯೂಸ್ ಮಾಡೋ ಉದ್ದೇಶನೇ ಇದೆ. ಇದು ಟೆಂಪರೇಚರ್ ಏನಾದರೂ ಸ್ವಲ್ಪ ಹೆಚ್ಚಾದರೆ ಮುಗಿತು, ಜಲ್ದಿ ಬೇಗನೆ ಏನಾಗುತ್ತೆ, ಅದು ಒಂದು ಪ್ರತಿಕ್ರಿಯೆನೇ ನೀಡುತ್ತೆ. ಆಪ್ಷನ್ ಎ ಏನು ಕೊಟ್ಟಿದ್ರು ನೋಡಿ, ಇಲ್ಲಿ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಕೊಟ್ಟಿದ್ರು. ಸೊ ಈ ಆಯ್ಕೆ ಅಂತೂ ಆಗಲ್ಲ. ಗಾಜಿನ ಅಂಟಿಕೊಳ್ಳುತ್ತಾ? ಇದು ಪಾದರಸ ಅಂಟಿಕೊಳ್ಳೋದಿಲ್ಲ. ಬೇಗನೆ ಆವಿ ಆಗುತ್ತಾ? ಇಲ್ಲ. ಆವಿ ಆಗ್ತಾ ಇದ್ರೆ ಪಾದರಸನ ಯೂಸ್ ಯಾಕೆ ಮಾಡ್ತಾರೆ? ಯೂಸೇ ಮಾಡಲ್ಲ, ಹೌದಲ್ಲ? ಸೊ ಇಲ್ಲಿ ಆಯ್ಕೆ ಯಾವುದು? ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತದೆ. ಅದು ಸ್ವಲ್ಪ ಟೆಂಪರೇಚರ್ ಏನಾದರೂ ಜಾಸ್ತಿ ಆಗಿದ್ರೆ ಸೊ ಮುಗಿತು, ಅದು ಬೇಗನೆ ಏನು ಮಾಡುತ್ತೆ, ಒಂದು ರಿಯಾಕ್ಷನ್ ತೋರಿಸುತ್ತೆ. ಅಲ್ಲಿ ಬೇಗನೆ ಟೆಂಪರೇಚರ್ ಎಷ್ಟು ಆಗ್ತಾ ಇದೆ ಅನ್ನೋದನ್ನು ಕ್ವಿಕ್ ಆಗಿ ಆ ಥರ್ಮೋಮೀಟರ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಹಿಂಗಾಗಿ ಮೂರನೇ ಒಂದು ಕ್ವಶನ್ ಆನ್ಸರ್ ಏನಪ್ಪಾ ಅಂದರೆ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಹೇಳ್ತೀವಿ. ಅದ್ರ ಬಿಟ್ಟರೆ ಅಷ್ಟೇ ಅಲ್ಲ, ಹೌದಾ? ಸೊ ಇದು ಗಾಜಿನ ಅಡಿಕೆಗೆ ಅಂಟಿಕೊಳ್ಳೋದಿಲ್ಲ, ಹೌದಾ? ಸೊ ಇದು ಬೇಗನೆ ಕೂಡ ಆವಿ ಆಗೋದಿಲ್ಲ, ಹೌದಾ? ಸೊ ಅದೇ ಒಂದು ರೀಸನ್ನಿಂದ ಥರ್ಮೋಮೀಟರ್ನಲ್ಲಿ ಪಾದರಸವನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ನಾಲ್ಕನೇ ಕ್ವಶನ್ ನೋಡಿ ಏನಿದೆ. ನಾಲ್ಕನೇ ಕ್ವಶನ್ ನೋಡಿ, ಕೆಲವೊಂದು ಥರ್ಮೋಮೀಟರ್ದಲ್ಲಿ ಪಾದರಸದ ಬದಲಾಗಿ ಆಲ್ಕೋಹಾಲನ್ನು ಉಪಯೋಗ ಮಾಡುತ್ತಾರೆ. ನಾನು ಜಸ್ಟ್ ಹೇಳಿದ್ದೆ ನಿಮಗೆ, ಕೆಲವೊಂದು ಥರ್ಮೋಮೀಟರ್ದಲ್ಲಿ ಪಾದರಸದ ಬದಲಾಗಿ ಏನು ಯೂಸ್ ಮಾಡ್ತಾರೆ? ಆಲ್ಕೋಹಾಲ್ನ ಯೂಸ್ ಯಾಕೆ ಮಾಡ್ತಾರೆ ನೋಡಿ. ಅದಕ್ಕೆ ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ. ಆಯ್ಕೆ ಏನು ಕೊಟ್ಟಿದ್ದಾರೆ? ಆಯ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಪಾದರಸ -39 ಸೆಲ್ಸಿಯಸ್ಗೆ ಘನೀಕರಣವಾಗುತ್ತೆ. ಅಂದರೆ ಇದು ಸಾಲಿಡ್ನಲ್ಲಿ ಕನ್ವರ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಇದರಲ್ಲಿ -39 ಡಿಗ್ರಿ ಸೆಲ್ಸಿಯಸ್ಗೆ, ಹೌದಾ? ಇನ್ನು ಆಲ್ಕೋಹಾಲ್ -114 ಡಿಗ್ರಿ ಸೆಲ್ಸಿಯಸ್ಗೆ ಇದು ಕೂಡ ಸಾಲಿಡ್ನಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಇನ್ನು ಇದು ಕೂಡ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಅಂದರೆ ಆಲ್ಕೋಹಾಲ್ ಯೂಸ್ ಮಾಡಿರ್ತಲ್ಲ ಥರ್ಮೋಮೀಟರ್, ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ ಕೇಳಿದ್ದಾರೆ ಅವರು. ಇದು ಕೂಡ ಏನು ಮಾಡುತ್ತೆ? ಬೇಗನೆ ತಾಪಕ್ಕೆ ಪ್ರತಿಕ್ರಿಯೆ ನೀಡುತ್ತೆ. ಇನ್ನು ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇದರ ಸರಿಯಾದ ಆನ್ಸರು. ಯಾಕಂದರೆ ನೋಡಿ, ಪಾದರಸ ಅಂತ ತಗೊಂಡ್ರೆ ಕೆಲವೊಂದು ಏರಿಯಾಗಳು ಹಿಂಗಿರುತ್ತೆ, ನಮ್ಮ ಸರ್ಫೇಸ್ ಮೇಲೆ
-39 ಅಂತ ಇದ್ದೇ ಇರುತ್ತಲ್ವಾ. ಸೊ ಅದನ್ನ ಏನಾದ್ರಲ್ಲಿ ನಾವು ಥರ್ಮೋಮೀಟರ್ ತಗೊಂಡು ಹೋದ್ರೆ -39ಕ್ಕೆ ಏನಾಗುತ್ತೆ, ಅದು ಸಾಲಿಡ್ ಸ್ಟೇಟ್ನಲ್ಲಿ ಕನ್ವರ್ಟ್ ಆಗುತ್ತೆ, ಹೌದಲ್ವಾ. ಸೊ ಅಲ್ಲಿ ಥರ್ಮೋಮೀಟರ್ ಪಾದರಸ ಇರತಕ್ಕಂಥ ಥರ್ಮೋಮೀಟರ್ ನಮಗೆ ಯೂಸೇ ಆಗಲ್ಲ, ಹೌದಾ. ಸೆಕೆಂಡ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಆಲ್ಕೋಹಾಲ್ -114 ಡಿಗ್ರಿ ಸೆಲ್ಸಿಯಸ್ಗೆ ಘನೀಕರಣವಾಗುತ್ತೆ. ಸೊ ಇದ್ರದ್ದು 39, ಇದ್ರದ್ದು 114. ಹಾಗಾದ್ರೆ ಯೂಸ್ ಯಾವ್ದು ಮಾಡಬೇಕು, ಆಲ್ಕೋಹಾಲ್ ಇರತಕ್ಕಂತಹ ಥರ್ಮೋಮೀಟರ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಿ ಟೆಂಪ್ರೇಚರ್ -114 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಅಂದರೆ ಹಿಮ ಪ್ರದೇಶ ಏನಿರುತ್ತಲ್ವಾ, ಸೊ ಅಲ್ಲಿ ಈ ಒಂದು ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಆಪ್ಷನ್ ಕೆ ಏನು ಕೊಟ್ಟಿದೆ ನೋಡಿ, ಈ ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ ಕೂಡ ತಾಪಕ್ಕೆ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಹೌದು, ಯಾಕಂದ್ರೆ ಇದು ಕೂಡ -114 ಸೆಲ್ಸಿಯಸ್ಗೆ ಏನಾಗುತ್ತೆ, ಸಾಲಿಡ್ನಲ್ಲಿ ಕನ್ವರ್ಟ್ ಆಗುತ್ತೆ, ಲಿಕ್ವಿಡ್ ಅಲ್ವಾ ಆಲ್ಕೋಹಾಲು. ಸೊ ಏನಾದರೂ -114 ಡಿಗ್ರಿ ಸೆಲ್ಸಿಯಸ್ ಹೋದರೆ, 114 ಡಿಗ್ರಿ ಸೆಲ್ಸಿಯಸ್ ಹೋದರೆ, ಸೊ ಇದು ಕೂಡ ಸಾಲಿಡ್ ಆಗುತ್ತಲ್ವಾ. ಅಂದರೆ ಇದರ ಅರ್ಥ ಏನು, ಸೊ ಆಲ್ಕೋಹಾಲ್ ಇರ್ತಕ್ಕಂಥ ಥರ್ಮೋಮೀಟರ್ ಕೂಡ ಬೇಗನೆ ಪ್ರತಿಕ್ರಿಯೆ ನೀಡುತ್ತೆ. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಮೇಲಿನ ಎಲ್ಲ ಅಂತಾನೆ ಹೇಳ್ತೀವಿ. ಅಂದರೆ ಒಟ್ಟು ಆಪ್ಷನ್ ಅ, ಬ, ಕ 3 ಆಯ್ಕೆಗಳು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಥರ್ಮೋಮೀಟರ್ ಕಂಡು ಹಿಡಿದ ವಿಜ್ಞಾನಿ. ಥರ್ಮೋಮೀಟರ್ನ ಯಾರು ಕಂಡು ಹಿಡಿದ್ರು? ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಒಂದು ಅನಿಸಿಕೆಯ ಪ್ರಕಾರ ಥರ್ಮೋಮೀಟರ್ ಯಾರು ಕಂಡು ಹಿಡಿದ್ರು? ಕೆಲ್ವಿನ್ ಕಂಡು ಹಿಡಿದ್ರ, ಪಾಲ್ ಲ್ಯಾಂಗ್ವಿನ್ ಅಂತಕ್ಕಂಥವ್ರು ಕಂಡು ಹಿಡಿದ್ರ, ಅಥವಾ ಎಚ್ ಕೆಮರ್ಲಿಂಗ್ ಓನ್ಸ್ ಅಂತಕ್ಕಂಥವ್ರು ಕಂಡು ಹಿಡಿದ್ರ, ಅಥವಾ ಗೆಲಿಲಿಯೋ ಅವರು ಕಂಡು ಹಿಡಿದ್ರ? ಸೊ ಇದ್ರ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಗೆಲಿಲಿಯೋ ಅಂತ ಹೇಳ್ತೀವಿ. ಹಾಗಾದರೆ ಕೆಲ್ವಿನ್ ಏನು ಕಂಡು ಹಿಡಿದ್ರು? ಈ ಪಾಲ್ ಪೆಂಗಿನ್ ಅವ್ರು ಏನು ಕಂಡು ಹಿಡಿದ್ರು? ಎಚ್ ಕೆಮರ್ಲಿಂಗ್ ಓನ್ಸ್ ಅವ್ರು ಏನು ಕಂಡು ಹಿಡಿದ್ರು? ಸೊ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ ಕೇಳಿ. ಕೆಲ್ವಿನ್ ಅಂದರೆ ಉಷ್ಣತೆ ಅಳಿತಕ್ಕಂಥ ಒಂದು ಮೂಲಮಾನವನ್ನ ಕಂಡು ಹಿಡಿದವರು ಈ ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ. ಉಷ್ಣತೆಯನ್ನ ಇದರಲ್ಲಿ ಮೇಲ್ ಮಾಡ್ತೀವಿ ನಾವು, ಕೆಲ್ವಿನ್ದಲ್ಲಿ ಮೆಜರ್ಮೆಂಟ್ ಮಾಡ್ತೀವಲ್ವಾ, ಹೌದಾ. ಸೊ ಹೀಗಾಗಿ ಇವ್ರು ಏನು ಕಂಡು ಹಿಡಿದ್ರು ಅಂದರೆ ಉಷ್ಣತೆಯನ್ನ ಅಳೆಯುವ ಮೂಲಮಾನ ಕಂಡು ಹಿಡಿದವ್ರೆ ಈ ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಪಾಲ್ ಲ್ಯಾಂಗ್ವಿನ್ ಅಂತಕ್ಕಂಥ ವಿಜ್ಞಾನಿ ಏನು ಕಂಡು ಹಿಡಿದ್ರು? ಸೋನಾರದ ಜನಕ ಅಂತ ಹೇಳ್ತೀವಿ ಇವರಿಗೆ. ಎದರ ಜನಕ ಇವರು? ಸೋನಾರದ ಜನಕ ಅಂತ ಹೇಳ್ತೀವಿ. ಯಾರಿಗೆ? ಪಾಲ್ ಲ್ಯಾಂಗ್ವಿನ್. ಇನ್ನು ಎಚ್ ಕೆಮರ್ಲಿಂಗ್ ಓನ್ಸ್ ಅಂತಕ್ಕಂಥ ಏನು ಕಂಡು ಹಿಡಿದ್ರು? ಸೂಪರ್ ಕಂಡಕ್ಟಿವಿಟಿಯನ್ನ ಕಂಡು ಹಿಡಿದವ್ರೆ ಇವರೇ. ಏನು? ಸೂಪರ್ ಕಂಡಕ್ಟಿವಿಟಿಯನ್ನ ಕಂಡು ಹಿಡಿದವ್ರೆ ಈ ನಮ್ಮ ಎಚ್ ಕೆಮರ್ಲಿಂಗ್ ಓನ್ಸ್ ಅಂತಕ್ಕಂಥವ್ರು. ಸೊ ಹೀಗಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಗೆಲಿಲಿಯೋ ಅವರು ಇದ್ದಾರೆ. ಸೊ ಗೆಲಿಲಿಯೋ ಅವರೇ ಏನ್ ಮಾಡಿದ್ರೆ ಈ ಥರ್ಮೋಮೀಟರ್ನ ಕಂಡು ಹಿಡಿದಿರತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ. ಯಾರು ಕಂಡು ಹಿಡಿದ್ರು? ಗೆಲಿಲಿಯೋ. ಇದನ್ನಷ್ಟೇ ಅಲ್ಲ, ಗೆಲಿಲಿಯೋ ಅವರು ಇನ್ನೂ ಏನೇನೋ ರಿಸರ್ಚ್ ಮಾಡಿದ್ದಾರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಬರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ಹಾಗೇನಾದ್ರು ಡೌಟ್ ಅನ್ಸಿದ್ರೆ ಹೇಳಿ, ಕಾಮೆಂಟ್ ಹಾಕಿ ಕೆಳಗಡೆ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಓಕೆ. ಇನ್ನು 6ನೇ ಒಂದು ಕ್ವಶನ್ ನೋಡಿ. 6ನೇ ಕ್ವಶನ್ ಏನು ಹೇಳುತ್ತೆ ನಮಗೆ? ಓಕೆ, ಘನ, ದ್ರವ ಮತ್ತು ಅನಿಲಗಳನ್ನು ಕಾಯಿಸಿದಾಗ ನೋಡಿ, ಒಂದು ಸಾಲಿಡ್ ಇದೆ, ಲಿಕ್ವಿಡ್ ಇದೆ, ಅಥವಾ ಗ್ಯಾಸಸ್ ಇದೆ, ಅದಕ್ಕೆ ಏನಾದರೂ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ವ್ಯಾಕೋಚನ ಆಗುತ್ತಾ, ಸಂಕೋಚನ ಆಗುತ್ತಾ, ಎರಡೂ ಆಗುತ್ತಾ, ಅಥವಾ ಯಾವುದು ಅಲ್ಲ ಅಂತಕ್ಕಂಥ ಒಂದು ಕ್ವಶನ್ನ ಕೇಳ್ತಾರೆ. ನೋಡಿ, ಘನ ಇರಲಿ, ದ್ರವ ಇರಲಿ, ಅನಿರಲಿ, ಅದನ್ನು ಏನಾದರೂ ಕಾಯಿಸಿದ್ರೆ ಅವು ಏನಾಗುತ್ತಪ್ಪ ಅಂದರೆ ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ಎಕ್ಸ್ಪಾನ್ಷನ್, ಅದಕ್ಕೆ ನಾವು ಕನ್ನಡದಲ್ಲಿ ವ್ಯಾಕೋಚನ ಅಂತ ಕರಿತೀವಿ. ಎಕ್ಸ್ಪಾನ್ಷನ್ ಅಂದರೆ ವ್ಯಾಕೋಚನ ಅಂತ ಹೇಳ್ತೀವಿ. ಸೊ ಯಾವುದೇ ಇರಲಿ, ಘನ ಇರಲಿ, ದ್ರವ ಇರಲಿ, ಅನಿಲ ಇರಲಿ, ಯಾವುದೇ ಒಂದು ವಸ್ತುವನ್ನು ಕಾಯಿಸಿದಾಗ ಅದು ಆಗೋದು ಈ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಈ 6ನೇ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ ವ್ಯಾಕೋಚನವಾಗುತ್ತವೆ, ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ಸಂಕೋಚನ ಅಂದ್ರೇನು? ಕಾಂಪ್ರೆಷನ್ ಅಂತ ಹೇಳ್ತೀವಿ. ಸಂಕೋಚನ ಅಂದ್ರೇನು? ಕಾಂಪ್ರೆಷನ್. ಇದು ಯಾವಾಗ ಆಗುತ್ತೆ? ಯಾವಾಗ ಘನ, ದ್ರವ ಮತ್ತು ಅನಿಲಗಳನ್ನು ತಂಪು ಮಾಡಿದಾಗ, ಕೋಲ್ಡ್ ಮಾಡಿದಾಗ ಆ ವಸ್ತು ಏನಾಗುತ್ತೆ? ಸಂಕೋಚನವಾಗುತ್ತವೆ. ಇನ್ನು ಅ ಮತ್ತು ಬ ಅಂತ ಕೊಟ್ಟಿದ್ದಾರೆ, ಇದಂತೂ ಸಾಧ್ಯನೇ ಇಲ್ಲ.
ಯಾವುದೂ ಅಲ್ಲ, ಇದು ಕೂಡ ಸಾಧ್ಯ ಇಲ್ಲ. ಸೊ ಘನ, ದ್ರವ ಮತ್ತು ಅನಿಲಗಳನ್ನು ಕಾಯಿಸಿದಾಗ ಅವು ಏನಾಗುತ್ತವೆ, ವ್ಯಾಕೋಚನವಾಗುತ್ತವೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಏನು, ಎಕ್ಸ್ಪಾನ್ಷನ್. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನು. ಓಕೆ 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. 7ನೇ ಕ್ವಶನು, ಕೆಲವು ಘನ ವಸ್ತುಗಳಿಗೆ ಉಷ್ಣತೆ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಹೋಗುತ್ತವೆ. ನೋಡಿ ಕೆಲವೊಂದು ಏನಾಗುತ್ತೆ, ಡೈರೆಕ್ಟ್ಲಿ ಏನಾಗುತ್ತೆ ನೋಡಿ, ಘನ ವಸ್ತುಗಳು ಅಂತ ಕೊಟ್ಟಿವೆ. ಘನ ವಸ್ತುಗಳು ಅಂದ್ರೆ ಏನು, ಸಾಲಿಡ್. ಹೌದಾ? ಸೊ ಕೆಲವೊಂದು ವಸ್ತುಗಳು ಸಾಲಿಡ್ ಸ್ಟೇಟ್ನಲ್ಲಿ ಸಿಗುತ್ತೆ. ಸೊ ಸಾಲಿಡ್ ಸ್ಟೇಟ್ನಿಂದ ಉಷ್ಣತೆ ಕೊಟ್ಟಾಗ ಏನಾಗುತ್ತೆ, ಡೈರೆಕ್ಟ್ಲಿ ದ್ರವ ರೂಪಕ್ಕೆ ಬಾರದೆ ನೇರಾಗಿ ಅನಿಲ ರೂಪಕ್ಕೆ ಹೋಗುತ್ತೆ. ಅನಿಲ ರೂಪ ಅಂದ್ರೆ ಏನು, ಗ್ಯಾಸಿಯಸ್ ಸ್ಟೇಟ್. ಅಂದ್ರೆ ಸಾಲಿಡ್ ಟು ಡೈರೆಕ್ಟ್ಲಿ ಗ್ಯಾಸಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಏನಂತ ಕರಿತೀವಿ? ಹಾಗಾದ್ರೆ ಆಪ್ಷನ್ ನೋಡಿ ಏನು ಕೊಟ್ಟಿದ್ರೆ. ಒಂದನೇದು ಘನೀಕರಣ, ದ್ರವೀಕರಣ, ಉತ್ಪನ್ನನ, ಯಾವುದು ಅಲ್ಲ. ಯಾವುದು ಅಂತ ಕರಿತೀವಿ? ಇದಕ್ಕೆ ಸರಿಯಾದ ಆನ್ಸರ್ ಉತ್ಪನ್ನನ ಅಂತ ಹೇಳ್ತೀವಿ. ಯಾವುದು? ಉತ್ಪನ್ನನ. ಉತ್ಪನ್ನನ ಅಂದ್ರೆ ಏನು? ಇದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ ಸಬ್ಲಿಮೇಷನ್ ಅಂತ ಕರಿತೀವಿ. ಏನು ಇಂಗ್ಲಿಷ್ನಲ್ಲಿ? ಸಬ್ಲಿಮೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದೇ ಒಂದು ಘನ ವಸ್ತುಗಳಿಗೆ ಉಷ್ಣತೆ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತವೆ. ಅದಕ್ಕೆ ಏನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ಉತ್ಪನ್ನನ ಅಂತ ಕರೀತಾರೆ. ಹೌದಾ? ಸೊ ಘನೀಕರಣ ಅಂದ್ರೇನು? ಸಾಲಿಡಿಫಿಕೇಶನ್ ಅಂತ ಕರಿತೀವಿ. ದ್ರವೀಕರಣ ಅಂದ್ರೇನು? ಲಿಕ್ವಿಡಿಫಿಕೇಶನ್ ಅಂತ ಕರಿತೀವಿ. ಉತ್ಪನ್ನನ ಅಂದ್ರೇನು? ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಸೊ ಅರ್ಥ ಆಯ್ತಾ? ಸಾಲಿಡ್ ಟು ಡೈರೆಕ್ಟ್ಲಿ ಗ್ಯಾಸಸ್ ಸ್ಟೇಟ್ನಲ್ಲಿ ಏನಾದರೂ ಕನ್ವರ್ಟ್ ಆಗೋದಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಸಬ್ಲಿಮೇಷನ್ ಅಂತ ಕರಿತೀವಿ. ಏನು? ಸಬ್ಲಿಮೇಷನ್ನು. ಹೌದಾ? ಓಕೆ, ಆನ್ಸರು ಸರಿಯಾಗಿದೆ. ಸೊ ಸ್ವಲ್ಪ ಲಕ್ಷ್ಯ ಕೊಟ್ಟು ತಗೊಂಡು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೊಡ್ತೇನೆ ಅಷ್ಟೇ. ಹೌದಾ? ಸೊ ಸ್ವಲ್ಪ ಲಕ್ಷ್ಯ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ವಶನ್ಗಳು ಅರ್ಥ ಆಗುತ್ತೆ. ಓಕೆ, ಆ ಥರನಿಲ್ಲ, ಯಾವುದೇ ಕ್ವಶನ್ ಹಂಗೇನಿಲ್ಲ ಸೊ ಅರ್ಥ ಆಗಲ್ಲ ಅಂತ ಹಂಗೇನಿಲ್ಲ. ಹೌದಲ್ವಾ? ಸೊ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕಷ್ಟೇ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಓಕೆ, 8ನೇ ಕ್ವಶನ್ ನೋಡಿ. ಓಕೆ, ತಾಪವನ್ನು ಹೆಚ್ಚಿಸದೆಯೇ ಒದಗಿಸಿದ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ. ಅದಕ್ಕೆ ಏನು ಅನ್ನುತ್ತಾರೆ? ನೋಡಿ ಕ್ವಶನ್ ನೋಡಿ ಹೇಗಿದೆ. ಕ್ವಶನ್ ನೋಡಿ ಹೇಗಿದೆ. ತಾಪವನ್ನ ಹೆಚ್ಚಿಸದೆ ಒದಗಿಸಿದ ಉಷ್ಣದಿಂದ, ಅಂದ್ರೆ ಒಂದು ಸಬ್ಸ್ಟೆನ್ಸ್ ಇದೆ. ಹೌದಾ? ಸೊ ಅದಕ್ಕೆ ಟೆಂಪರೇಚರ್ ಜಾಸ್ತಿ ಮಾಡೋಂಗಿಲ್ಲ. ಇದ್ದದ್ದೇ ಟೆಂಪರೇಚರ್ನಲ್ಲಿ ಏನಾಗುತ್ತೆ, ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಹೌದಲ್ವಾ? ನೋಡಿ ಆನ್ಸರ್ ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ. ಗುಪ್ತ ಉಷ್ಣ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಯ್ಕೆ. ಸೆಕೆಂಡ್ ಆಯ್ಕೆ ಉಷ್ಣ ಸವನ ಅಂತ ಇದೆ. ಮೂರನೇ ಆಯ್ಕೆ ಉಷ್ಣದ ಪರಿಣಾಮ ಅಂತ ಇದೆ. ಹೌದಾ? 4ನೇ ಆಪ್ಷನ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡಿ. ಗುಪ್ತ ಉಷ್ಣ ಅಂದ್ರೆ ಏನು? ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಲ್ಯಾಟೆಂಟ್ ಹೀಟ್ ಆರ್ ಹಿಡನ್ ಹೀಟ್ ಅಂತ ಕರಿತೀವಿ. ಏನು? ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಒಂದೇದು ಏನು? ಲ್ಯಾಟೆಂಟ್ ಹೀಟು, ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಹೌದಾ? ಇನ್ನು ಎರಡನೇದು ಉಷ್ಣ ಸವನ್ ಅಂತ ಕೊಟ್ಟಿದ್ರು. ಉಷ್ಣ ಸವನ್ ಅಂದ್ರೆ ಇಂಗ್ಲಿಷ್ ಏನಂತ ಅದಕ್ಕೆ ಕಾನ್ವೆಕ್ಷನ್ ಹೀಟ್ ಅಂತ ಕರಿತೀವಿ. ಕಾನ್ವೆಕ್ಷನ್, CONVECATI, ಕಾನ್ವೆಕ್ಷನ್ ಹೀಟ್ ಅಂತ ಕರಿತೀವಿ. ಕಾನ್ವೆಕ್ಷನ್ ಹೀಟು. ಇನ್ನು ಮೂರನೇದು ಉಷ್ಣದ ಪರಿಣಾಮ ಅಂದ್ರೆ ಇಫೆಕ್ಟ್ ಆಫ್ ದ ಟೆಂಪರೇಚರ್ ಅಂತ ಕರಿತೀವಿ, ಅಥವಾ ಇಫೆಕ್ಟ್ ಆಫ್ ದ ಹೀಟ್ ಅಂತ ಕರಿತೀವಿ. ಸ್ವಲ್ಪ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಇದಕ್ಕೆ ಗುಪ್ತ ಉಷ್ಣ ಅಥವಾ ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಯಾಕಂದ್ರೆ ಲ್ಯಾಟೆಂಟ್ ಹೀಟ್ ಅಂದ್ರೆ ಅದೇ ಹೇಳ್ತಾರೆ, ಏನು? ತಾಪವನ್ನ ಹೆಚ್ಚಿಸದೆ ಒದಗಿಸಿದ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಯ ಪರಿವರ್ತನೆ ಆಗುತ್ತೆ. ಅದಕ್ಕೆ ಲ್ಯಾಟೆಂಟ್ ಹೀಟ್ ಆರ್
ಗುಪ್ತ ಉಷ್ಣ ಅಂತ ಕರಿತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೌದಾ, ಕ್ವಶನ್ನು ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನು, ತಾಪವನ್ನು ಹೆಚ್ಚಿಸದೆ ಒದಗಿಸಿ ಉಷ್ಣದಿಂದ ದ್ರವ್ಯವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಗುಪ್ತ ಉಷ್ಣ ಅಥವಾ ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಏನು, ಗುಪ್ತ ಉಷ್ಣ ಅಥವಾ ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. 9ನೇ ಒಂದು ಕ್ವಶನು. ಓಕೆ ನೋಡಿ, 9ನೇ ಕ್ವಶನ್ ಏನು ಹೇಳುತ್ತೆ. ಓಕೆ, ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ, ಇದು ಯಾರ ನಿಯಮ? ನೀವು ನಿಯಮ ಕೊಟ್ಟಿದ್ರೆ ನಿಯಮ ನಮ್ಗೆ ಏನು ಹೇಳುತ್ತಂದರೆ, ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ. ನೋಡಿ, ಉಷ್ಣತೆ ಅಂದರೆ ಟೆಂಪ್ರೇಚರ್ ಇರುತ್ತೆ, ಎರಡು ವಸ್ತುಗಳ ಮಧ್ಯದಲ್ಲಿ ಸೇಮ್ ಇರುತ್ತೆ. ಹೌದಲ್ವಾ? ಸೊ ಸೇಮ್ ಟೆಂಪ್ರೇಚರ್ ಬಿಟ್ವೀನ್ ದ ಟು ಸಬ್ಸ್ಟೆನ್ಸ್ ಅಂತ ಹೇಳಿದ್ದಾರೆ. ಸೇಮ್ ಟೆಂಪ್ರೇಚರ್ ಇದೆ. ಹೌದಾ? ಸೊ ಆ ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ, ಇದು ಯಾರ ನಿಯಮ? ಆಯ್ಕೆ ನೋಡಿ, ಆಯ್ಕೆ ಒಂದು ಏನು ಕೊಟ್ಟಿದ್ದಾರೆ ಇಲ್ಲಿ, ಶೂನ್ಯ ನಿಯಮ ಅಂತ ಇದೆ, ಉಷ್ಣಗತ ಶಾಸ್ತ್ರ ನಿಯಮ ಇದೆ, ಬಾಯ್ಲ್ಸ್ ನಿಯಮ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಇನ್ನೊಂದು ಸಲ ನೋಡಿ ಕ್ವಶನ್ನು, ಒಂದೇ ಉಷ್ಣತೆಯನ್ನು ಹೊಂದಿರೋ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ಇದರ ಆನ್ಸರ್ ಏನಪ್ಪ ಅಂದರೆ ಶೂನ್ಯ ನಿಯಮ ಅಂತ ಕರಿತೀವಿ. ಸೊ ಇದನ್ನೇ ಇಂಗ್ಲೀಷ್ ಅಂತ ಕರಿತೇವೆ, ಜೆರಾತ್ ಲಾಸ್ ಆರ್ ಜೆರಾತ್ ನಿಯಮ್, ಜೆರಾತ್ ಲಾ ಅಂತ ಕರಿತೀವಿ. ZEROTH, ಜೆರಾತ್ ಲಾ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಹೌದಾ? ಸೊ ಶೂನ್ಯ ನಿಯಮ ಅಂದರೆ ಇದೆ, ಒಂದೇ ಉಷ್ಣತೆ ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖನೇ ಪ್ರಸಾರವಾಗುವುದಿಲ್ಲ. ಸೊ ಅಲ್ಲಿ ಆ್ಯಕ್ಚುಲಿ ಶಾಖ ಪ್ರಸಾರವಾಗಬೇಕಾಗಿತ್ತು, ಬಟ್ ಪ್ರಸಾರ ಆಗಲ್ಲ ಅನ್ನೋದನ್ನೇ ಏನು ಹೇಳುತ್ತೆ, ನಮ್ಗೆ ಯಾವ ನಿಯಮ ಹೇಳುತ್ತೆ, ಈ ನಮ್ಮ ಜೆರಾತ್ ಅವರ ಒಂದು ನಿಯಮ ಹೇಳುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಆಯ್ಕೆ ಯಾವುದಪ್ಪ ಅಂದರೆ ಶೂನ್ಯ ನಿಯಮ ಅಥವಾ ಜೆರಾತ್ ಲಾಸ್ ಅಂತ ಹೇಳ್ತೀವಿ. ಯಾವುದು? ಶೂನ್ಯ ನಿಯಮ, ಜೆರಾತ್ ಲಾ ಅಂತ ಹೇಳ್ತೀವಿ. ಹಾಗಾದರೆ ಇನ್ನು ಉಳಿದ ಉಷ್ಣಗತ ಶಾಸ್ತ್ರ ನಿಯಮ ನಮಗೇನು ಹೇಳುತ್ತೆ, ಬಾಯ್ಲ್ಸ್ ನಿಯಮ ನಮಗೇನು ಹೇಳುತ್ತೆ. ಸೊ ಅದು ಕೂಡ ನಿಮಗೆ ಸಂಕ್ಷಿಪ್ತದಲ್ಲಿ ಹೇಳ್ತೀನಿ. ಉಷ್ಣಗತ ಶಾಸ್ತ್ರ ಅಂದರೆ ನಮಗೇನು ಹೇಳುತ್ತೆ ಅಂದರೆ, ಶಾಖ ಮತ್ತು ಯಾಂತ್ರಿಕ ಶಕ್ತಿಗಳ ನಡುವಿನ ಒಂದು ಸಂಬಂಧ ಮತ್ತು ಶಕ್ತಿಯ ಬದಲಾವಣೆ ಸೂಚಿಸುವತಕ್ಕಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂದರೆ ಇದೆ. ಯಾವುದು? ಉಷ್ಣಗತ ಶಾಸ್ತ್ರ ಅಂತ ಹೇಳ್ತೀವಿ. ಏನು? ಶಾಖ ಮತ್ತು ಯಾಂತ್ರಿಕ ಶಕ್ತಿಗಳ ನಡುವಿನ ಸಂಬಂಧ. ಹೌದಾ? ಅದಕ್ಕೆ ನಾವು ಉಷ್ಣಗತ ಶಾಸ್ತ್ರ. ಇನ್ನು ಈ ಬಾಯ್ಲ್ಸ್ ನಿಯಮ ನಮಗೇನು ಹೇಳುತ್ತೆ, ಬಾಯ್ಲ್ಸ್ ನಿಯಮ ಸೊ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ಲ್ಸ್ ನಿಯಮ ನಮಗೆ ಏನು ಹೇಳುತ್ತಪ್ಪ ಅಂದರೆ, ಫಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂತ ಹೇಳ್ತೀವಿ. ಹೌದಾ? ಸೊ 8th 9th 10th 11th ಪ್ರತಿಯೊಂದು ಕ್ಲಾಸ್ನಲ್ಲಿ ಇದು ಬರುತ್ತೆ, ಬಾಯ್ಲ್ಸ್ ಲಾ. ಹೌದಾ? ಫಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂದರೆ ಸ್ಥಿರ ಒತ್ತಡದಲ್ಲಿ ಒಂದು ದ್ರವ್ಯರಾಶಿಯ ಗಾತ್ರವು ಅದರ ತಾಪಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳ್ತೀವಿ. ಹೌದಲ್ವಾ? ಸ್ಥಿರ ಒತ್ತಡದಲ್ಲಿ ದ್ರವ್ಯರಾಶಿಯು ಗಾತ್ರ ಅಂದರೆ ಏನು, ವಾಲ್ಯೂಮ್, ಫಿ ಅಂತ ಕೊಟ್ಟಿದ್ದಾರೆ, ಇಲ್ಲಿದೆ ಅಲ್ವ ಫಿ. ಹೌದಾ? ಸೊ ವಾಲ್ಯೂಮ್ ಅದಕ್ಕೆ ಇದು ಏನಿರುತ್ತೆ, ನೇರ ಅನುಪಾತದಲ್ಲಿ. ಅದಕ್ಕೆ ಟೆಂಪರೇಚರ್ ಅಂದರೆ ತಾಪಕ್ಕೆ ನೇರವಾದಂಥ ಅನುಪಾತದಲ್ಲಿ ಇರುತ್ತೆ. ಸೊ ಇದಕ್ಕೆ ನಾವು ಬಾಯ್ಲ್ಸ್ ಲಾ ಅಂತ ಕರಿತೀವಿ. ಹೌದಾ? ಪ್ರಶ್ನೆ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಇನ್ನೊಂದು ಸಲ ಹೇಳ್ತೀನಿ. ಒಂದೇ ಉಷ್ಣತೆಯನ್ನು ಹೊಂದಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ, ಇದು ಯಾರ ನಿಯಮ ಅಂದರೆ ಶೂನ್ಯ ನಿಯಮ ಅಥವಾ ಇಂಗ್ಲೀಷ್ನಲ್ಲಿ ಜೆರಾತ್ ಲಾ ಅಂತ ಕರಿತೀವಿ. ಯಾವುದು? ಜೆರಾತ್ ಲಾ. ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಚಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಕೊನೆಯದಾದ ಒಂದು ಪ್ರಶ್ನೆ ನೋಡಿ ಹೇಗಿದೆ. ಪ್ರಶ್ನೆ ನಮಗೇನು ಹೇಳುತ್ತೆ, ಸಾಮಾನ್ಯ ಮಾನವನ ದೇಹದ ಉಷ್ಣತೆ. ಸೊ ಇದು ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ಸು. ಹೌದಲ್ವಾ? ಸಾಮಾನ್ಯ ಮಾನವ ಈ ಸದ್ಯಕ್ಕೆ ನೀವೆಲ್ಲ ಇದ್ದೀವಿ. ಸೊ ನಾವೆಲ್ಲ ನಾರ್ಮಲಾಗಿ ಇದ್ದೀವಿ. ಸೊ ನಾರ್ಮಲಾಗಿ ಯಾವಾಗ ಒಬ್ಬ ಮನುಷ್ಯ ಇರ್ತಾನೆ, ಅವನಿಗೆ ಎಷ್ಟು ಇರ್ತಪ್ಪ ಅಂದರೆ ಟೆಂಪ್ರೇಚರು 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ 27 ಅಂತರೂ ಆಗಲ್ಲ, 47 ಅಂತರೂ ಆಗಲ್ಲ, ಸೊ ಯಾವುದೂ ಅಂತರೂ ಆಗಲ್ಲ. ಹೌದಾ? ಲಕ್ಷಲ್ಲಿ ಬರ್ತಾ?
ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್. ಅಲ್ಲಿ ನಿಮಗೆ ಕೆಲವೊಂದು ಸಲ ಆನ್ಸರ್ಗಳನ್ನು ಕೆಲ್ವಿನ್ದಲ್ಲೇ ಕೊಟ್ಟಿರ್ತಾರೆ, ಫ್ಯಾರನ್ಹೀಟ್ಗಳಲ್ಲೇ ಕೊಟ್ಟಿರ್ತಾರೆ, ಹೌದಾ? ಸೊ ಸರಿಯಾಗಿ ನೋಡಿ ಅಲ್ಲಿ ನೀವು ಆನ್ಸರ್ಗಳನ್ನು ಚಾಯ್ಸ್ ಮಾಡಿ. ಓಕೆ, ಶಾಸ್ತ್ರ ಅಂತ ಬರುತ್ತೆ. ಸೊ ಈ ಚಲನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತವೆ ಮತ್ತು ಅವುಗಳನ್ನು ನಾವು ಯಾವ ರೀತಿ ಒಂದು ಸ್ಟಡಿಯನ್ನು ಮಾಡಬೇಕು. ಚಲನಶಾಸ್ತ್ರ ಅಂದ್ರೆ ಏನು? ಡೈನಾಮಿಕ್ಸ್ ಅಂತ ಕರಿತೀವಿ. ಏನು? ಡೈನಾಮಿಕ್ಸ್ ಅಂತ ಇದಕ್ಕೆ ನಾವು ಕರಿತೀವಿ. ಡೈನಾಮಿಕ್ಸ್ ಅಂದರೆ ಚಲನಶಾಸ್ತ್ರ. ಸೊ ಈ ಚಲನಶಾಸ್ತ್ರ ಅಂದ್ರೆ ಏನು? ಆ್ಯಕ್ಚುಲಿ ಚಲನಶಾಸ್ತ್ರ ಅಂದರೆ ಯಾವುದೇ ಒಂದು ವಸ್ತು ಚಲಿಸುತ್ತಿರುವ ಜಡ ವಸ್ತುವಿನ ಮೇಲೆ ಹೊರಗಿನ ಬಲವನ್ನು ಪ್ರಯೋಗಿಸಿದಾಗ ಅದರ ದಿಕ್ಕಿನಲ್ಲಿ ಹಾಗೂ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಕುರಿತಂತ ಏನು ಅಧ್ಯಯನ ಮಾಡ್ತೀವಲ್ವ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಚಲನಶಾಸ್ತ್ರ ಅಂತ ಕರಿತೀವಿ. ಈ ಚಲನಶಾಸ್ತ್ರದಲ್ಲಿ ನಿಮಗೆ ಚಲನೆ ಅಂತಕ್ಕಂಥ ಅಂದರೆ ಏನದು ಬರುತ್ತೆ. ಯಂತ್ರ ವಿಜ್ಞಾನ ಅಂದರೆ ಮೆಕ್ಯಾನಿಕ್ಸ್ ಅಂದರೆ ಏನು ಬರುತ್ತೆ. ವಿಶ್ರಾಂತಿ ಅಂದರೆ ರೆಸ್ಟ್ ಅಂದರೆ ಏನು ಬರುತ್ತೆ. ಸೊ ಫೋರ್ಸ್ ಅಂತಕ್ಕಂಥದ್ದು ಬರುತ್ತೆ. ಆಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಬರುತ್ತೆ. ಸೊ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಯಾವ ಥರ ಬಂದಿರುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡುವ. ಸೊ ಇಲ್ಲಿ ಚಲನೆ ಅಂದರೆ ಏನು? ಮೋಷನ್ ಅಂತ ಕರಿತೀವಿ. ಅಂದರೆ ಒಂದು ಕಾಯದ ಸ್ಥಾನಕ್ಕೆ ಹೋಲಿಸಿದಾಗ ಮತ್ತೊಂದು ಕಾಯದ ಸ್ಥಾನದಲ್ಲಾಗುವ ಕಾಲದೊಂದಿಗಿನ ಒಂದು ಬದಲಾವಣೆಯನ್ನು ನಾವು ಚಲನೆ ಅಂತ ಕರಿತೀವಿ. ಮೋಷನ್ ಅಂದರೆ ಒಂದು ಪ್ಲೇಸ್ ಟು ಬೇರೆ ಒಂದು ಪ್ಲೇಸ್ಗೆ ಏನಾದರೂ ಮೂವ್ಮೆಂಟ್ ಆದರೆ ಅದಕ್ಕೆ ನಾವು ಮೋಷನ್ ಅಂತ ಕರಿತೀವಿ. ಇನ್ನು ಯಂತ್ರ ವಿಜ್ಞಾನ ಅಂದರೆ ಮೆಕ್ಯಾನಿಕ್ಸ್ ಅಂತ ಬರುತ್ತೆ. ಮೆಕ್ಯಾನಿಕ್ಸ್ ಅಂದ್ರೇನು? ಯಾವುದೇ ಒಂದು ವಸ್ತು ಇರ್ತಲ್ಲ, ಸೊ ಆ ವಸ್ತು ಹೊರಗಿನ ಬಲಕ್ಕೆ ಒಳಪಟ್ಟಾಗ ಅದರ ವರ್ತನೆ ಕುರಿತಾದಂಥ ಒಂದು ಅಧ್ಯಯನ ಮಾಡುವ ವಿಜ್ಞಾನ ವಿಭಾಗವನ್ನು ನಾವು ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ ಅಥವಾ ಯಂತ್ರ ವಿಜ್ಞಾನ ಅಂತ ಹೇಳ್ತೀವಿ. ಇನ್ನು ವಿಶ್ರಾಂತಿ ಅಂದರೆ ರೆಸ್ಟ್ ಅಂತ ಬರುತ್ತೆ. ರೆಸ್ಟ್ ಅಂತಕ್ಕಂಥದ್ದನ್ನು ನಾವು ಯಾವಾಗ ಅಂತೀವಿ ಅಂದರೆ ಕಾಲದೊಂದಿಗೆ ತನ್ನ ಸುತ್ತಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡದೇ ಇರುವ ವಸ್ತುವಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ವಿಶ್ರಾಂತಿ ಅಂದರೆ ರೆಸ್ಟ್. ಸೊ ಯಾವುದೇ ಒಂದು ವಸ್ತು ರೆಸ್ಟ್ ಪೊಸಿಷನಲ್ಲಿ ಏನಾದರೂ ಇದ್ದರೆ ಅದಕ್ಕೆ ನಾವು ರೆಸ್ಟ್ ಆಬ್ಜೆಕ್ಟ್ ಅಥವಾ ರೆಸ್ಟ್ನಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಈ ಒಂದು ಚಲನಶಾಸ್ತ್ರದಲ್ಲಿ ಒಂದು ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಫಸ್ಟ್ ಒಂದು ಕ್ವಶನ್ನ ನಾವು ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನು ಏನು ಅನ್ನುವರು? ನೋಡಿ, ಒಂದು ವಸ್ತು ಇದೆ, ಆ ವಸ್ತು ಒಂದು ಸರಳವಾದಂಥ ಒಂದು ರೇಖೆಯಲ್ಲಿ ಅದರ ಒಂದು ಚಲನೆ ಆಗ್ತಾ ಇದೆ. ಸೊ ಆ ಒಂದು ಚಲನೆಗೆ ನಾವು ಯಾವ ಚಲನೆ ಅಂತ ಕರಿತೀವಿ ಅಂತ ಒಂದು ಪ್ರಶ್ನೆ ಇದೆ. ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನು ಏನು ಎನ್ನುವರು? ನೋಡಿ ಆಪ್ಷನ್ ನೋಡಿ, ನೇರ ಚಲನೆ ಇದೆ, ವಕ್ರ ಚಲನೆ ಇದೆ, ಭ್ರಮಣ ಚಲನೆ ಇದೆ, ಆವರ್ತ ಚಲನೆ ಇದೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೇರ ಚಲನೆ ಅಂತ ಹೇಳ್ತೀವಿ. ನೇರ ಚಲನೆಗೆ ನಾವು ಏನಂತ ಕರಿತೀವಿ? ಲೀನಿಯರ್ ಮೋಷನ್ ಅಂತ ಹೇಳ್ತೀವಿ. ಏನು? ಲೀನಿಯರ್ ಮೋಷನ್ ಅಂತ ಕರಿತೀವಿ, ಹೌದಾ? ಲೀನಿಯರ್ ಮೋಷನ್. ಈ ಲೀನಿಯರ್ ಮೋಷನ್ ಅಂದ ಕೂಡಲೇ ಅಂದರೆ ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಆ ಒಂದು ಚಲನೆಯನ್ನು ನೇರ ಚಲನೆ. ನೇರವಾಗಿ ಚಲಿಸ್ತೇವೆ ಅಲ್ವಾ? ಸರಳ ರೇಖೆ ಅಂದ್ರೆ ಏನು? ನೇರ ಚಲನೆ. ಸೊ ನೇರವಾಗಿ ನಾವು ಚಲಿಸ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ? ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ರೆ ನೇರ ಚಲನೆ ಅಂತ ಕರಿತೀವಿ. ಇನ್ನು ವಕ್ರ ಚಲನೆ ಅಂತ ಬರ್ತೇವೆ. ವಕ್ರ ಚಲನೆ ಅಂದ್ರೇನು? ಕರ್ವಿ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಕರ್ವಿ. ವಕ್ರ ಅಂದರೆ ಏನೋದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕರ್ವಿ ಅಂತ ಕರಿತೀವಿ. ಕರ್ವ್ ಅಥವಾ ಕರ್ವಿ. ಸೊ ಕರ್ವಿ ಲೀನಿಯರ್ ಮೋಷನ್ ಅಂತ ಹೇಳ್ತೀವಿ. ವಕ್ರ ರೇಖೆಯಲ್ಲಿ ಇರ್ತಕ್ಕಂಥ ಚಲನೆಯನ್ನು ನಾವೇನಂತ ಕರಿತೀವಿ? ವಕ್ರ ಚಲನೆ. ಇನ್ನು ಮೂರನೇದು ಭ್ರಮಣ ಚಲನೆ ಅಂತ ಇದೆ. ಭ್ರಮಣ ಚಲನೆ ಅಂದ್ರೆ ಏನು? ರೊಟೇಷನ್ ಮೋಷನ್ ಅಂತ ಕರಿತೀವಿ. ರೊಟೇಷನ್ ಮೋಷನ್ ಅಂದರೆ ಒಂದು ವಸ್ತು ತನ್ನಲ್ಲಿರ್ತಕ್ಕಂಥ ತನ್ನ ಅಕ್ಷದ ಮೇಲೆ ತನ್ನ ಸ್ಥಾನ ಬದಲಾವಣೆ ಮಾಡದೆ ಚಲಿಸಿದರೆ ಅದಕ್ಕೆ ಏನಂತ ಕರಿತೀವಿ? ರೊಟೇಷನ್ ಮೋಷನ್ ಅಂತ ಕರಿತೀವಿ ಅಥವಾ ಭ್ರಮಣ ಚಲನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಬೆಸ್ಟ್ ಎಕ್ಸಾಂಪಲ್, ಕುಂಬಾರನ ಒಂದು ಚಕ್ರ ಇರುತ್ತಲ್ವಾ? ಸೊ ಆ ಚಕ್ರ ತನ್ನ ಸ್ಥಾನವನ್ನು ಬದಲಾವಣೆ ಮಾಡದೆ ತನ್ನದೇ ಅಂತ ಒಂದು ಅಕ್ಷದ ಮೇಲೆ ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಷನ್ ಮಾಡ್ತಾ ಇರುತ್ತೆ, ರೊಟೇಷನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಭ್ರಮಣ ಚಲನೆ ಅಥವಾ ರೊಟೇಷನ್ ಮೋಷನ್ ಅಂತ ಕರಿತೀವಿ. ಇನ್ನು ನಾಲ್ಕನೇದು ಆವರ್ತ ಚಲನೆ ಅಂದ್ರೆ ಏನು? ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಯಾವುದು? ಆಸಿಲೇಟರಿ ಮೋಷನು.
ಆಸುಲೇಟರಿ ಮೋಷನ್ ಅಂತ ಕರಿತೀವಿ. ಈ ಆಸುಲೇಟರಿ ಮೋಷನ್ ಯಾವಾಗ ಆಗುತ್ತೆ? ಒಂದು ನಿಗದಿಪಡಿಸಿದ ಬಿಂದುವಿನಿಂದ ಒಂದು ವಸ್ತು ಹಿಂದಕ್ಕೂ ಮುಂದಕ್ಕೂ ಮತ್ತೆ ಮತ್ತೆ ಚಲಿಸಿದರೆ ಅದನ್ನ ಏನಂತ ಕರಿತೀವಿ ಅಂದರೆ ಆಸುಲೇಟರಿ ಮೋಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗಡಿಯಾರದ ಮುಳ್ಳು. ಸೊ ಗಡಿಯಾರದ ಮುಳ್ಳು ನೋಡಿ, ಒಂದು ಫಿಕ್ಸ್ ಆಗೋಂಥ ಒಂದು ಪ್ಲೇಸ್ ಇರುತ್ತೆ. ಸೊ ಹಿಂದಕ್ಕೆ ಹೋಗುತ್ತೆ, ಕೆಲವೊಂದು ಟೈಮ್ನಲ್ಲಿ ಮುಂದಕ್ಕೂ ಬರುತ್ತೆ, ಹೌದಾ? ಸೊ ಆ ರೀತಿ ಏನಾದರೂ ಆಗ್ತಾ ಇದ್ದರೆ ಅದನ್ನ ಏನಂತ ಕರಿತೀವಿ? ಆವರ್ತ ಚಲನೆ ಅಥವಾ ಆಸುಲೇಟರಿ ಮೋಷನ್ನು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಜೋಕಾಲಿ ಇರುತ್ತೆ, ಹೌದಲ್ವಾ? ತಿರುಗುತ್ತಿರೋ ಫ್ಯಾನ್ ಕೂಡ ಇರುತ್ತೆ. ಸೊ ಇದು ಕೂಡ ಒಂದು ಆವರ್ತ ಚಲನೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡಿ, ಮತ್ತೊಂದ್ಸಲ ರಿಪೀಟ್ ಆಗಿ ಹೇಳ್ತೀನಿ. ಫಸ್ಟ್ ಕ್ವೆಶನು, ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನು ನೇರ ಚಲನೆ ಅಂತ ಕರಿತೀವಿ. ನೇರವಾದ ಚಲನೆ, ಯಾಕಂದರೆ ಸ್ಟ್ರೇಟ್ ಆಗಿ ಹೋಗ್ತಾ ಇದೆ, ಸೊ ಅದಕ್ಕೆ ನೇರ ಚಲನೆ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ. ಸೆಕೆಂಡ್ ಕ್ವೆಶನ್ ಏನು ಹೇಳುತ್ತೆ? ಚಲಿಸಿದ ದೂರ ಇದರ SI ಮೂಲಮಾನ. ನೋಡಿ, ಒಂದು ವಸ್ತು ಒಂದಿಷ್ಟು ದೂರ ಚಲಿಸ್ತಾ ಇದೆ, ಚಲಿಸಿದೆ ಆಲ್ರೆಡಿ. ಸೊ ಅದರ ಒಂದು SI ಮೂಲಮಾನ ಯಾವುದು ಅಂತ ಕೇಳ್ತಾರೆ. SI ಮೂಲಮಾನ ಆಪ್ಷನ್ ನೋಡಿ, ಮೀಟರ್ ಇದೆ, ಸೆಂಟಿಮೀಟರ್, ಕಿಲೋಮೀಟರ್, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ತಮಗೆ ಲಕ್ಷದಲ್ಲಿ ಇರಲಿ, ಚಲಿಸಿದ ದೂರ, ದೂರ ಅಂದ್ರೆ ಏನು? ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಇರೋ SI ಮೂಲಮಾನ ಯಾವುದು? ಡಿಸ್ಟೆನ್ಸ್ ಅಂದರೆ ಒಂದಿಷ್ಟು ಇದು ಕಿಲೋಮೀಟರ್, ಒಂದಿಷ್ಟು ಅಂತರದಲ್ಲಿ ಚಲಿಸ್ತಾ ಇದೆ. ಸೊ ಇಲ್ಲಿ ಮೀಟರ್ ಇದೆ, ಸೆಂಟಿಮೀಟರ್ ಇದೆ, ಕಿಲೋಮೀಟರ್ ಕೂಡ ಇದೆ. ಸೊ ಇವೆಲ್ಲವೂ ಕೂಡ ಒಂದು ದೂರದ ಒಂದು ಮೂಲಮಾನ. ಬಟ್ SI ಮೂಲಮಾನ ಯಾವುದಪ್ಪ ಅಂದರೆ ಇದರಲ್ಲಿ ಮೀಟರ್ ಅಂತ ಹೇಳ್ತೀವಿ. ಯಾವುದು? ಮೀಟರ್. ಸೊ ಯಾವುದೇ ರೀತಿ ಒಂದು ಲೆಂತ್ ಇದ್ದರೆ ನಾವು ಮೆಜರ್ಮೆಂಟ್ ಎದರಲ್ಲಿ ಮಾಡ್ತೀವಿ? ಅದನ್ನು ಮೀಟರ್ನಲ್ಲಿ ಮಾಡ್ತೀವಿ, ಹೌದಾ? ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಚಲಿಸಿದ ದೂರ ಇದರ SI ಮೂಲಮಾನ ಮೀಟರ್ ಅಂತ ಹೇಳ್ತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ. ನೋಡಿ, ಒಂದು ವಸ್ತು ಇದೆ ಅಥವಾ ಒಂದು ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ. ಆ ವೆಹಿಕಲ್ ಏನು ಮಾಡುತ್ತೆ? ಒಂದಿಷ್ಟು ಅಂತರವನ್ನು ಅದು ಕ್ರಮಿಸುತ್ತೆ. ಸೊ ಆ ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಆಪ್ಷನ್ಗಳನ್ನು ನೋಡಿ, ಓಡೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಥರ್ಮೋಮೀಟರ್ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಓಡೋಮೀಟರ್ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ವೆಹಿಕಲ್ಗೆ ಸೊ ಅಲ್ಲಿ ಎಷ್ಟು ಅದು ದೂರ ಅದು ಆ ಒಂದು ವಸ್ತು ಒಂದು ಎಷ್ಟು ದೂರ ಅದು ಮುಂದೆ ಹೋಗಿದೆ ಅಥವಾ ಹಿಂದಕ್ಕೆ ಬಂದಿದೆ, ಎಷ್ಟು ಕಿಲೋಮೀಟರ್ ಮುಂದೆ ಹೋಗಿದೆ ಅಂತಕ್ಕಂಥದ್ದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ? ಓಡೋಮೀಟರ್. ಸೊ ಪ್ರತಿಯೊಂದು ವೆಹಿಕಲ್ಗೆ ಇದನ್ನು ಅಳವಡಿಸಿರ್ತಾರೆ. ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ಪೀಡೋಮೀಟರ್ ಅಂತ ನಿಮ್ಗೆ ಗೊತ್ತೇ ಇದೆ, ಹೌದಲ್ವಾ? ಸೊ ಎಷ್ಟು ವೇಗವಾಗಿ ಆ ಒಂದು ವೆಹಿಕಲ್ ಚಲಿಸ್ತಾ ಇದೆ, 50, 70, 80 ಸ್ಪೀಡ್ ಇದೆ, 50 ಸ್ಪೀಡ್ ಇದೆ ಅಂತಿರಲ್ಲ ನೀವು. ಸೊ ಅದನ್ನು ಮೇಜರ್ಮೆಂಟ್ ಮಾಡೋದು ಈ ಒಂದು ಸ್ಪೀಡೋಮೀಟರು. ಅದೇ ಥರ ಥರ್ಮೋಮೀಟರ್ ಕೊಟ್ಟಿದ್ದಾರೆ. ಥರ್ಮೋಮೀಟರ್ ಇದಕ್ಕೆ ಯೂಸ್ ಮಾಡ್ತೀವಿ ಟೆಂಪ್ರೇಚರ್ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ, ಅಂದರೆ ಉಷ್ಣತೆ. ಸೊ ಹೀಗಾಗಿ ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಓಡೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಓಡೋಮೀಟರು. ಓಕೆ ನೆಕ್ಸ್ಟ್ ಒನ್, ನಾಲ್ಕನೇ ಕ್ವಶನು. ಫೋರ್ತ್ ಕ್ವಶನ್ ನೋಡಿ, ಏನು ಹೇಳುತ್ತೆ? ವೇಗೋತ್ಕರ್ಷ. ವೇಗೋತ್ಕರ್ಷ ಅಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಎಕ್ಸಲರೇಷನ್. ಇದರ ಅಂತಾರಾಷ್ಟ್ರೀಯ ಏಕಮಾನ. ವೇಗೋತ್ಕರ್ಷ, ಎಕ್ಸಲರೇಷನ್, ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ಕೇಳ್ತಾರೆ. ಆಪ್ಷನ್ ನೋಡಿ, ಕಿಲೋಮೀಟರ್ ಇದೆ, ಮೀಟರ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಬೇಕಾಗಿತ್ತು. ಬಟ್ ಇಲ್ಲಿ ಸ್ಕ್ವಯರ್ ಇಲ್ಲಿ ಮುಂದೆ ಹೋಗಿದೆ, ಕಾಣಿಸ್ತೀಯ ಅಲ್ವಾ? ಸೊ ಆ್ಯಕ್ಚುಲಿ ಇದೆಯಲ್ಲಿ ಬೇಕು? ಈ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇದ್ರ ಮೇಲೆ ಬೇಕು. ಒಂದು ನಿಮಿಷ ನಾನೇ ರೈಟ್ ಮಾಡಿಬಿಡ್ತೀನಿ ಇಲ್ಲಿ. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬೇಕಾಗಿತ್ತು, ಬಟ್ ಅದು ಮೀಟರ್ ಪರ್ ಸೆಕೆಂಡ್ ಆಗಿದೆ. ಓಕೆ, ಇರಲಿ. ಓಕೆ, ಇದು ಆ್ಯಕ್ಚುಲಿ ಏನು ಬೇಕು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬೇಕು. ಓಕೆ ನೋಡಿ, ವೇಗೋತ್ಕರ್ಷ ಎಕ್ಸಲರೇಷನ್ ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳ್ತಾರೆ. ಆಯ್ಕೆ ನೋಡಿ, ಕಿಲೋಮೀಟರ್ ಇದೆ. ಕಿಲೋಮೀಟರ್ ಇದು ಎದರ ಒಂದು ಅಂತಾರಾಷ್ಟ್ರೀಯ ಮೂಲಮಾನ? ಇದರದು ಅಂತಾರಾಷ್ಟ್ರೀಯ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಯಾಕಂದರೆ ಕಿಲೋಮೀಟ್ರ್ ಇದನ್ನು ನಾವು ಏನಾದರೂ ಒಂದು ವಾಹನ ಏನಾದರೂ ಒಂದು ಡಿಸ್ಟೆನ್ಸ್ನ ಒಂದು ಪ್ಲೇಸ್ ಟು ಅದರ್ ಪ್ಲೇಸ್ಗೆ ಹೋಗಿದರೆ ಸೊ ನಾವು ಕಿಲೋಮೀಟರ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ, ಹೌದಲ್ಲ? ಸೊ ಇದು ಡಿಸ್ಟೆನ್ಸದ ಒಂದು ಮೂಲಮಾನ ಅಂತ ಹೇಳ್ತೀವಿ. ಮೀಟ್ರ್ ಕೂಡ ಡಿಸ್ಟೆನ್ಸ್ ಒಂದು ಮೂಲಮಾನ ಅಂತ ಹೇಳ್ತೀವಿ. ಇನ್ನು ಮೀಟರ್ ಪರ್ ಸೆಕೆಂಡ್ ಇದರದಪ್ಪ ಅಂತ ಕೇಳಿದ್ರೆ ಸ್ಪೀಡ್ ಆಫ್ ದ ಲೈಟ್ ಅಂತ ಹೇಳ್ತೀವಿ, ಹೌದಲ್ಲ? ಸ್ಪೀಡ್ ಆಫ್ ಲೈಟ್ ಇದು ಇದರ ಏನಿದೆ ಒಂದು ಅಂತಾರಾಷ್ಟ್ರೀಯ ಮೂಲಮಾನ ಅಂತ ಹೇಳ್ಬೋದು. ಯಾವುದು? ಮೀಟರ್ ಪರ್ ಸೆಕೆಂಡು. ಇನ್ನು ಉಳಿದ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆಯಲ್ಲ, ಸೊ ಇದು ಏನಪ್ಪ ಅಂದರೆ
ಆಕ್ಸಲರೇಷನ್ ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳ್ತೀವಿ. ಯಾವುದು? ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರು. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. 5ನೇ ಕ್ವಶನ್ ಏನು ಹೇಳುತ್ತೆ ನಮಗೆ, ಕಾಯಗಳು ಅಂದರೆ ಎನಿ ಆಬ್ಜೆಕ್ಟು ಗುರುತ್ವ ಬಲ ಪಡೆದುಕೊಳ್ಳಲು ಕಾರಣವಾದ ಅಂಶ. ಯಾವುದೇ ಒಂದು ಆಬ್ಜೆಕ್ಟು ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಇದ್ದರೆ ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಅಂತಕ್ಕಂಥದ್ದು ಇರುತ್ತೆ. ಅದನ್ನೇ ಕನ್ನಡದಲ್ಲಿ ಗುರುತ್ವ ಬಲ ಅಂತ ಕರಿತೀವಿ. ಸೊ ಆ ಗುರುತ್ವ ಬಲವನ್ನು ಪಡೆದುಕೊಳ್ಳಲು ಕಾರಣವಾದ ಅಂಶ ಒಂದು ವಸ್ತು ಇದೆ. ಫಾರ್ ಎಕ್ಸಾಂಪಲ್ ಕಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಕಲ್ಲಿಗೆ ಗುರುತ್ವ ಬಲ ಇದೆ. ಸೊ ಅದು ಆ ಕಲ್ಲಿಗೆ ಗುರುತ್ವ ಬಲ ಬರೋದಕ್ಕೆ ಕಾರಣವೇನು ಅಥವಾ ಯಾವ ಅಂಶಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ತಾರೆ. ಯಾವುದು ನೋಡಿ? ಆಪ್ಷನ್ ನೋಡಿ, ಕಾಯಗಳ ದ್ರವ್ಯರಾಶಿ ಇರ್ಬೋದಾ, ಕಾಯಗಳ ಸಾಂದ್ರತೆ ಇರ್ಬೋದಾ, ಅಥವಾ ಕಾಯಗಳ ಮಧ್ಯದಲ್ಲಿನ ಅಂತರ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದನ್ನೆಲ್ಲ ಗಮನಿಸಬೇಕು. ಕಾಯಗಳ ದ್ರವ್ಯರಾಶಿ ಅಂದರೆ ಕಲ್ಲು ಎಷ್ಟು kg ಇರುತ್ತೆ, ಅಥವಾ ಆ ಕಲ್ಲಿನ ಒಂದು ಡೆನ್ಸಿಟಿ ಎಷ್ಟು ಇರ್ಬೋದು. ಕಾಯಗಳ ಮಧ್ಯದಲ್ಲಿನ ಅಂತರ ಅಂದರೆ ಆ ಸಬ್ಸ್ಟೆನ್ಸು ಮತ್ತು ಆ ಸಬ್ಸ್ಟೆನ್ಸು ನಮ್ಮ ಪ್ರತಿ ಸರ್ಫೇಸ್ನ ಬಿಟ್ಟು ಎಷ್ಟು ಎತ್ತರದ ಮೇಲೆ ಅದೇ ಇದೆ ಅಲ್ವಾ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂಶಗಳು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾವುದು? ಮೇಲಿನ ಎಲ್ಲ. ಸೊ ಈ ಪ್ರತಿಯೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಯಗಳ ದ್ರವ್ಯರಾಶಿ ಆಗಿರ್ಬೋದು, ಕಾಯಗಳ ಸಾಂದ್ರತೆ ಆಗಿರ್ಬೋದು, ಕಾಯಗಳ ಮಧ್ಯದಲ್ಲಿನ ಅಂತರ ಆಗಿರ್ಬೋದು. ಸೊ ಪ್ರತಿಯೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕ್ವಶನ್ ಮತ್ತೆ ರಿಪೀಟ್ ಹೇಳ್ತೀನಿ. ಕಾಯಗಳು ಅಂದರೆ ಎನಿ ಆಬ್ಜೆಕ್ಟ್ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ದಲ್ಲಿ ಗುರುತ್ವ ಬಲ ಬರುತ್ತೆ ಅಥವಾ ಅದು ಪಡೆದುಕೊಂಡಿರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಕಾಯಗಳ ಒಂದು ದ್ರವ್ಯರಾಶಿ ಮೇಲೆ ಡಿಪೆಂಡ್ ಇರುತ್ತೆ, ಕಾಯಗಳ ಒಂದು ಸಾಂದ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಾಯಗಳ ಮಧ್ಯದಲ್ಲಿನ ಅಂತರಗಳ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಆಯ್ಕೆ ಯಾವುದಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾವುದು? ಮೇಲಿನ ಎಲ್ಲ. ಓಕೆ. ನೆಕ್ಸ್ಟ್ ಕ್ವೆಶನ್ 6ನೇ ಕ್ವೆಶನ್ ನೋಡಿ. ಏನು ಹೇಳುತ್ತೆ? ವೇಗೋತ್ಕರ್ಷ, ಗುರುತ್ವ ವೇಗೋತ್ಕರ್ಷ ಅಂದರೆ ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿ, ವೇಗೋತ್ಕರ್ಷ ಇದರಿಂದ ಬಂದಿರುತ್ತೆ, ಗುರುತ್ವಾಕರ್ಷಣದಿಂದ ಬಂದಿರುತ್ತೆ. ಸೊ ಹೀಗಾಗಿ ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ಪ್ರತಿಪಾದಿಸಿದವರು ಯಾರು? ಫಸ್ಟ್ ಟೈಮ್ ಇದನ್ನು ರಿಸರ್ಚ್ ಮಾಡಿದವರು ತಮಗೆಲ್ಲ ಗೊತ್ತಿದೆ, ಸರ್ ಐಜಾಕ್ ನ್ಯೂಟನ್ ಅವರು ಫಸ್ಟ್ ಟೈಮ್ ಇದನ್ನು ರಿಸರ್ಚ್ ಮಾಡಿದವರು. ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ನಮ್ಮ ಕೆಲ್ವಿನ್ ಆಗಿರ್ಬೋದು, ಗೆಲಿಲಿ ಆಗಿರ್ಬೋದು, ಇವರು ಕೂಡ ವಿಜ್ಞಾನಿಗಳೇ. ಬಟ್ ಕೆಲ್ವಿನ್ ಅವರು ಏನು ರಿಸರ್ಚ್ ಮಾಡ್ತಾರೆ? ಉಷ್ಣತೆಯನ್ನು ಅಳೆಯುವ ಒಂದು ಮಾಪಕ, ಅದನ್ನೇ ನಾವೇನಂತ ಕರಿತೀವಿ? ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಈ ಒಂದು ಥರ್ಮೋಮೀಟರ್ನ ರಿಸರ್ಚ್ ಮಾಡಿದವರೇ ಈ ನಮ್ಮ ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಗೆಲಿಲಿಯೋವ್ರನ್ನ ತಗೊಂಡ್ರೆ ಇವರು ಕೂಡ ಒಂದು ಥರ್ಮೋಮೀಟರ್ನ ಕಂಡುಹಿಡಿದಾರೆ. ಹೌದಲ್ವಾ? ಗೆಲಿಲಿಯೋ ಥರ್ಮೋಮೀಟರ್ನ ಕಂಡುಹಿಡಿದವರು ಇವರೇ. ಆಲ್ರೆಡಿ ಉಷ್ಣತೆ ಚಾಪ್ಟರ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಹೌದಲ್ಲ? ಗೆಲಿಲಿಯೋ ಹಿಡಿದಿದ್ದು ಥರ್ಮೋಮೀಟರ್. ಕೆಲ್ವಿನ್ ಏನು ಕಂಡುಹಿಡಿದ್ರು? ಏನು? ಉಷ್ಣತೆಯನ್ನು ಅಳೆಯುವ ಸಾಧನ. ಹೌದಲ್ವಾ? ಸೊ ಎರಡು ಮೀನಿಂಗ್ ಒಂದೇ. ಥರ್ಮೋಮೀಟರ್ ಅಂದರೆ ಒಂದೇ, ಉಷ್ಣತೆ ಅಂದರೆ ಒಂದೇ. ಸೊ ಇವರಿಬ್ಬರು ಕೂಡ ರಿಸರ್ಚ್ ಮಾಡಿದ್ದೇ ಇದೆ. ಯಾವುದು? ಥರ್ಮೋಮೀಟರು. ಹೌದಾ? ಸೊ ಇಲ್ಲಿ ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿನ ಪ್ರತಿಪಾದಿಸೋರು ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒಂದು ಕ್ವೆಶನ್ 7ನೇ ಕ್ವೆಶನ್ ನೋಡಿ. ಒಂದು ನಿಮಿಷ. ಓಕೆ. 7ನೇ ಕ್ವೆಶನ್ ಏನು ಹೇಳುತ್ತೆ? ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ. ಸೊ ಇಲ್ಲಿ ಯಾವ ಬಲದ ಉಪಯೋಗ ಆಗುತ್ತೆ? ಒಂದು ಗಾಡಿ ಚಲಿಸ್ತಾ ಇದೆ, ಸೊ ನಾವಲ್ಲಿ ಬ್ರೇಕ್ ಹಾಕಿ ಅದನ್ನು ಸ್ಟಾಪ್ ಮಾಡ್ತೀವಿ. ಇಲ್ಲಿ ಯಾವ ಬಲ ಅಂದ್ರೇನು? ಫೋರ್ಸ್ ಅಂತ ಕರಿತೀವಿ. ಯಾವ ಒಂದು ಬಲದ ಇಲ್ಲಿ ಉಪಯೋಗ ಆಗುತ್ತೆ? ಆಪ್ಷನ್ಗಳು ನೋಡಿ. ಫಸ್ಟ್ ಇದೆ ಘರ್ಷಣಾ ಬಲ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಸೆಕೆಂಡು ಅಯಸ್ಕಾಂತೀಯ ಬಲ, ಅದನ್ನು ಇಂಗ್ಲೀಷ್ನಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತಾರೆ. ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್. ಥರ್ಡ್ ಇದೆ ಸ್ಥಾಯಿ ವಿದ್ಯುತ್ ಬಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. 4ನೇದು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತೆ ರಿಪೀಟ್ ಹೇಳ್ತೀನಿ ಕ್ವೆಶನ್ ನೋಡಿ. ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ, ಇಲ್ಲಿ ಯಾವ ಬಲದ ಉಪಯೋಗ ಆಗುತ್ತೆ? ಯಾವ ಬಲ ಉಪಯೋಗ ಆಗುತ್ತೆ? ಇಲ್ಲಿ ಘರ್ಷಣಾ ಬಲ ಅಂತ ಹೇಳ್ತೀವಿ. ಯಾಕಂದರೆ ಫ್ರಿಕ್ಷನಲ್ ಫೋರ್ಸ್ ಇದೆ ಅಂತಾನೆ ಸೊ ಬ್ರೇಕ್ ಹಾಕಿದಾಗ ಆ ಒಂದು ಗಾಡಿ ನಿಲ್ಲುತ್ತೆ, ಇಲ್ಲಾಂದರೆ
ಯಾವುದೇ ಒಂದು ವೆಹಿಕಲ್ಲು ನಿಲ್ಲೋದಿಲ್ಲ, ಹೌದಲ್ಲ. ಸೊ ಯಾವ ಒಂದು ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ಕೊನೆಗೆ ನಿಲ್ಲುವಂತೆ ಮಾಡುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ, ಘರ್ಷಣ ಬಲ ಅಂತ ಕರಿತೀವಿ. ಸೊ ಹೀಗಾಗಿ ಒಂದು ಘರ್ಷಣೆ ಬಲದಿಂದ ಒಂದು ವಾಹನವನ್ನು ನಾವು ನಿಲ್ಲಿಸಬಹುದು. ಇನ್ನು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಇದೆ. ಮ್ಯಾಗ್ನೆಟಿಕ್ ಫೋರ್ಸ್ ಅಯಸ್ಕಾಂತೀಯ ಬಲ ಅಂತ ಕರಿತೀವಿ. ಅಯಸ್ಕಾಂತೀಯ ಬಲ ಯಾವಾಗ ಅಂತೀವಿ ನಾವು? ಅಯಸ್ಕಾಂತಕ್ಕೆ ಯಾವ ಪ್ರಾಪರ್ಟಿ ಇರುತ್ತೆ? ಕಬ್ಬಿಣವನ್ನು ಒಂದು ಆಕರ್ಷಿಸುವ ಒಂದು ಶಕ್ತಿ ಅದಕ್ಕೆ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಇನ್ನು ಸ್ಥಾಯಿ ವಿದ್ಯುತ್ ಬಲ ಅಂದರೆ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇದೆ. ಸೊ ಇದನ್ನು ಯಾವಾಗಂತೀವಿ ನಾವು? ಕಾಗದದ ಏನಾದರೂ ಚೂರುಗಳು ಇರ್ತಲ್ಲ, ಸೊ ಆ ಚೂರುಗಳು ಬಾಚಣಿಗೆಗೆ ಅಂಟಿಕೊಳ್ಳುವಂತೆ ಮಾಡತಕ್ಕಂಥ ಒಂದು ಬಲ ಏನಾದರೂ ಇದ್ದರೆ ಅದಕ್ಕೆ ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ, ಹೌದಾ. ಇನ್ನು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ, ಇದು ಅಂತೂ ಆಗಲ್ಲ. ಸೊ 7ನೇ ಕ್ವಶನ್ ಆನ್ಸರು, ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ. ಸೊ ಅಲ್ಲಿ ಯಾವ ಬಲದ ಉಪಯೋಗ ಆಗುತ್ತೆ ಅಂದರೆ ಘರ್ಷಣ ಬಲದ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಯಾವ ಬಲ? ಘರ್ಷಣ ಬಲ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 8ನೇದು. ಯಾಂತ್ರಿಕ ಶಕ್ತಿಯ ವಿಧಗಳು. ಯಾಂತ್ರಿಕ ಶಕ್ತಿ ಅಂದರೆ ಏನಂತ ಕರಿತೀವಿ? ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಯಾವುದು? ಮೆಕ್ಯಾನಿಕಲ್ ಎನರ್ಜಿ. ಸೊ ಈ ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಮೆಕ್ಯಾನಿಕಲ್ ಎನರ್ಜಿ ಅಂತ ಬರುತ್ತೆ. ಸೊ ಅದರಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಸೋಲಾರ್ ಎನರ್ಜಿ ಆಗಿದೆಯಾ ಅಥವಾ ಪವನ ಶಕ್ತಿ ಆಗಿದೆಯಾ, ಉಷ್ಣತಾ ಶಕ್ತಿ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಯಾಂತ್ರಿಕ ಶಕ್ತಿಯ ವಿಧಗಳು ಯಾವಂತ ಕೇಳ್ತಾರೆ. ಸೊ ಜಸ್ಟ್ ಥಿಂಕ್ ಮಾಡಿ ಯಾವ್ದು ಬರ್ಬೋದು ಅಂತ. ಸೋಲಾರ್ ಎನರ್ಜಿ ಬರ್ಬೋದಾ, ವಿಂಡ್ ಎನರ್ಜಿ ಬರುತ್ತಾ, ಹೀಟ್ ಎನರ್ಜಿ ಬರುತ್ತಾ, ಅಥವಾ ಮೇಲಿನ ಎಲ್ಲ ಅಂತ ಬರುತ್ತಾ? ನೋಡಿ, ಸೋಲಾರ್ ಎನರ್ಜಿಯನ್ನು ತಗೊಂಡ್ರೆ, ಸೋಲಾರ್ ಎನರ್ಜಿ ನಮ್ಗೆ ಹೆಂಗೆ ಸಿಗುತ್ತೆ? ಸೂರ್ಯನಿಂದ ಸಿಗತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಇಲ್ಲಿ ಕೂಡ ಮೆಕ್ಯಾನಿಕಲ್ ಎನರ್ಜಿ ಅಂತ ನಾವು ಯೂಸ್ ಮಾಡ್ತೀವಿ. ಸೋಲಾರ್ ಪ್ಲೇಟ್ಗಳನ್ನು ತಯಾರು ಮಾಡ್ತೀವಿ, ಹೌದಾ. ಈ ಸೋಲಾರ್ ಪ್ಲೇಟ್ಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ? ಸನ್ ರೇಸ್ನ ಸೋಲಾರ್ ಪ್ಲೇಟ್ಗಳ ಮೇಲೆ ಬೀಳಂಗೆ ಮಾಡಿ, ಅಂದರೆ ಸನ್ ರೇಸ್ ಅಂದರೆ ಸೂರ್ಯನಿಂದ ಸಿಗತಕ್ಕಂಥ ಶಕ್ತಿಯನ್ನು ಏನು ಮಾಡ್ತೀವಿ ನಾವು? ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ಇದು ಏನಾಯಿತು? ಒನ್ ಟೈಪ್ ಆಫ್ ದ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಇನ್ನು ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಹೇಗೆ ಸಿಗುತ್ತೆ? ಚಲಿಸುವ ಗಾಳಿಯಿಂದ ಸಿಗತಕ್ಕಂಥ ಎನರ್ಜಿ ಅಂತ ಕರಿತೀವಿ. ಸೊ ಗಾಳಿ ಚಲಿಸ್ತಾ ಇರುತ್ತೆ, ಅದರ ಎದುರುಗಡೆ ನಾವೇನು ಮಾಡ್ತೀವಿ? ಒಂದು ಪವನ ಚಕ್ಕಿಯನ್ನು ಅಲ್ಲಿ ಫಿಟ್ ಮಾಡ್ತೀವಿ, ಹೌದಲ್ವಾ. ಸೊ ಈ ಪವನ ಚಕ್ಕಿಯನ್ನು ಫಿಟ್ ಮಾಡೋದ್ರಿಂದ ಏನಾಗುತ್ತೆ? ಪವನ ಚಕ್ಕಿ ಸರ್ಕ್ಯುಲರ್ ಮೋಷನಲ್ಲಿ ತಿರುಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಆವಾಗ ತಿರುಗಿ ಏನಾಗುತ್ತೆ? ಅಲ್ಲಿ ಏನು ಮಾಡ್ತೀವಿ? ಏರ್ ಅಂದರೆ ಗಾಳಿ ಶಕ್ತಿಯನ್ನು ಏನು ಮಾಡ್ತೀವಿ ನಾವು? ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡ್ತಾ ಇರ್ತೀವಿ. ಸೊ ಇದು ಕೂಡ ಒಂದು ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಇನ್ನು ಉಷ್ಣತಾ ಶಕ್ತಿ, ಹೀಟ್ ಎನರ್ಜಿ ಯಾವಾಗ ಸಿಗುತ್ತೆ? ನಾವು ಏನಾದರೂ ಒಂದು ವಸ್ತುಗಳನ್ನು ದಹನ ಮಾಡಿದ್ರೆ ಅಥವಾ ಇಂಧನಗಳನ್ನು ದಹನ ಮಾಡಿದ್ರೆ ಅದರಿಂದ ಸಿಗತಕ್ಕಂಥ ಶಕ್ತಿ ಯಾವುದಪ್ಪ ಅಂದರೆ ಹೀಟ್ ಎನರ್ಜಿ. ಸೊ ನಾವು ಬೈಕ್ ನಡೆಸ್ತೀವಿ ಅಥವಾ ಕಾರ್ನ ನಡೆಸ್ತೀವಿ ಅಂದರೆ ಅಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು. ಸೊ ಅದು ಬರ್ನ್ ಆದಾಗ ಅಲ್ಲಿ ಏನಾಗುತ್ತೆ? ಅದು ಮೆಕ್ಯಾನಿಕಲ್ ಎನರ್ಜಿ ಟು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ಏನು ಮಾಡುತ್ತೆ? ಬಸ್ಸಿನ ಯೂಸ್ ಮಾಡಿಕೊಂಡು ಒಂದು ಕಾರ್ನ ಒಂದು ಮುಂದೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೆಲ್ಲವುಗಳು ಏನಂತ ಕರಿತೀವಿ? ಮೆಕ್ಯಾನಿಕಲ್ ಎನರ್ಜಿ ಅಂತಲೇ ಕರಿತೀವಿ. ಸೊ ಹೀಗಾಗಿ 8ನೇ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಮೇಲಿನ ಎಲ್ಲ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೀಟ್ ಎನರ್ಜಿ. ಸೊ ಇದ್ರ ಬಿಟ್ಟರೆ ಇನ್ನೂ ಕೂಡ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಕೈನೆಟಿಕ್ ಎನರ್ಜಿ ಬರುತ್ತೆ, ವಾಟರ್ ಸ್ಟೋರ್ಡ್ ಎನರ್ಜಿ ಬರುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಬರುತ್ತೆ. ಸೊ ಇದು ಕೂಡ ಒಂದು ಮೆಕ್ಯಾನಿಕಲ್ ಎನರ್ಜಿಯ ಒಂದು ವಿಧಗಳಂತ ಹೇಳ್ತೀವಿ, ಅಥವಾ ಯಾಂತ್ರಿಕ ಶಕ್ತಿಯ ವಿಧಗಳಂತ ಹೇಳ್ತೀವಿ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 9. ಓಕೆ. ವಸ್ತುಗಳಿಂದ ಪಡೆಯುವ ಶಕ್ತಿ. ಒಂದು ವಸ್ತು ಇದೆ, ಆ ವಸ್ತುವಿಂದ ನಾವು ಯಾವ ರೀತಿಯಾದಂಥ ಒಂದು ಶಕ್ತಿಯನ್ನು ಪಡಿತೀವಿ ಅಂತಕ್ಕಂಥ ಕ್ವಶನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ವಸ್ತುಗಳಿಂದ ಪಡೆಯುವ ಶಕ್ತಿ ನೋಡಿ, ಯಾಂತ್ರಿಕ ಶಕ್ತಿ ಬರುತ್ತಾ, ಬೈಜಿಕ ಶಕ್ತಿ ಬರುತ್ತಾ, ಅಂದರೆ ನ್ಯೂಕ್ಲಿಯರ್ ಎನರ್ಜಿ ಆಗುತ್ತಾ, ಅಥವಾ ಶಬ್ದ ಬರುತ್ತಾ, ಅಥವಾ ಜಲಶಕ್ತಿ ಬರುತ್ತಾ ಅಂತ ಕೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ, ಮೆಕ್ಯಾನಿಕಲ್ ಎನರ್ಜಿ. ಒಂದು ವಸ್ತು ಇದೆ, ಆ ವಸ್ತುವಿನ ನಮಗೆ ಸಿಗೋದು ಯಾವುದು? ಈ ಒಂದು ಮೆಕ್ಯಾನಿಕಲ್ ಎನರ್ಜಿ. ಈಗ ಟರ್ಬೈನ್ ಇದೆ, ಹೌದಾ. ಸೊ ಟರ್ಬೈನ್ ಅಥವಾ ವಿಂಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ವಿಂಡ್ದಿಂದ ನಮ್ಗೆ ಏನು ಸಿಗುತ್ತೆ?
ಏನು ಸಿಗುತ್ತೆ, ಒಂದು ಎಲೆಕ್ಟ್ರಿಕಲ್ ಎನರ್ಜಿ ನಮಗೆ ಸಿಗುತ್ತೆ. ಸೊ ಅದು ಕೂಡ ಯಾವ ರೀತಿಯಾಗಿ ಒಂದು ಮೆಕ್ಯಾನಿಕಲ್ ಅಂದರೆ ಒಂದು ಮಷಿನ್ಗಳ ಒಂದು ಸಹಾಯದಿಂದ ಆ ಒಂದು ವಸ್ತುವನ್ನು ಯೂಸ್ ಮಾಡಿಕೊಂಡು ಒಂದು ಶಕ್ತಿ ನಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಇನ್ನು ನ್ಯೂಕ್ಲಿಯರ್ ಎನರ್ಜಿಯನ್ನು ತಗೊಂಡ್ರೆ, ನ್ಯೂಕ್ಲಿಯರ್ ಎನರ್ಜಿ ಅಂದರೆ ಪರಮಾಣುಗಳಿಂದ ಸಿಗ್ತಕ್ಕಂಥ ಎನರ್ಜಿ ಅಂತ ಹೇಳ್ತೀವಿ. ಸೊ ಇಲ್ಲಿ ವಸ್ತು ನಾವು ಅನ್ನಕ್ಕೆ ಬರಲ್ಲ. ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅಂದ್ರೇನು, ಒಂದು ನ್ಯೂಕ್ಲಿಯಸ್ದಿಂದ ಸಿಗ್ತಕ್ಕಂಥ ಎನರ್ಜಿ. ಅದಕ್ಕೆ ನಾವು ಕನ್ನಡದಲ್ಲಿ ಬೈಜಿಕ ರಾಶಿ ಅಂತ ಕರಿತೀವಿ. ಇನ್ನು ಶಬ್ದ ಶಕ್ತಿ, ಶಬ್ದ ಅಂದ್ರೇನು, ಸೌಂಡ್ ಎನರ್ಜಿ. ಸೌಂಡ್ ಎದರಿಂದ ಸಿಗುತ್ತೆ ನಮಗೆ, ಶಬ್ದದಿಂದ ಒಂದು ಪಡೆಯತಕ್ಕಂಥ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಸೊ ಅದು ಸೈರನ್ ಆಗಿರ್ಬೋದು, ಅಥವಾ ಏರೋಪ್ಲೇನ್ ಆಗಿರ್ಬೋದು, ಅಥವಾ ಭೂಕಂಪನ ಆಗಿರ್ಬೋದು, ಅಥವಾ ಸಿಡಿಲು ಅಥವಾ ಗುಡುಗು ಆಗಿರ್ಬೋದು. ಸೊ ಇದರಿಂದ ಸಿಗೋದೇ ಒಂದು ಸೌಂಡ್ ಎನರ್ಜಿ. ಜಲಶಕ್ತಿಯನ್ನು ತೊಗೊಂಡ್ರೆ ನೀರಿಂದ ಪಡಿತಕ್ಕಂಥ ಶಕ್ತಿ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಒಂದು ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಯಾವುದು, ಯಾಂತ್ರಿಕ ಶಕ್ತಿ. ಸೊ ಇದು ಏನಾಗುತ್ತೆ ಅಂದರೆ ವಸ್ತುಗಳಿಂದ ಪಡೆಯತಕ್ಕಂಥ ಶಕ್ತಿ ಯಾವುದಂದರೆ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಓಕೆ. ಇನ್ನು ಈ ಚಾಪ್ಟರ್ನಲ್ಲಿ ಲಾಸ್ಟ್ ಒಂದು ಕ್ವಶನ್ ಇದೆ. ಕ್ವಶನ್ ನೋಡಿ, ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿಗೆ ಏನಂತ ಕರಿತೀವಿ? ಏಕರೀತಿಯ ಚಲನೆ ಅಂದ್ರೇನು, ಅದರ ಚಲನೆ ಯಾವ ಥರ ಇರಬೇಕಂದ್ರೆ ಒಂದೇ ರೀತಿಯಾದಂಥ ಚಲನೆ ಇರಬೇಕು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಡತ್ವ ಅಂತ ಹೇಳ್ತೀವಿ. ಜಡತ್ವ ಅಂದರೆ ಇಂಗ್ಲೀಷ್ನಲ್ಲಿ ಎನರ್ಷಿಯಾ ಅಂತ ಕರಿತೀವಿ. ಸೊ ಇದು ಇದರ ಒಂದು ಸರಿಯಾದ ಆನ್ಸರು. ಇನ್ನು ಈ ಬಲ ತಗೊಂಡ್ರೆ, ಬಲ ಅಂದರೆ ಫೋರ್ಸ್, ಎಳೆಯುವುದು ಅಥವಾ ತಳ್ಳುವಿಕೆ ಅಂತೀವಲ್ಲ, ಸೊ ಅದಕ್ಕೆ ಬಲ ಅಂತ ಕರಿತೀವಿ. ಇನ್ನು ಒತ್ತಡ ಅಂದರೆ ಪ್ರೆಷರು. ಸೊ ಒತ್ತಡ ಮತ್ತು ಏಕರೀತಿಯ ಚಲನಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಇನ್ನು ಆಪ್ಷನ್ ಡು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿ ಒಂದೇ ರೀತಿಯಾಗಿರುತ್ತೆ. ಇಲ್ಲಿ ಬಲ ಅಂದರೆ ಹಿಂದಕ್ಕೆ ತಳ್ಳೋದು ಮತ್ತು ಮುಂದಕ್ಕೆ ಹೋಗೋದು. ಒತ್ತಡ ಅಂದರೆ ಪ್ರೆಷರ್, ಜಸ್ಟ್ ನಾವು ಒತ್ತು ಬಿಡ್ತೀವಿ, ಮುಂದಕ್ಕೆ ಹೋಗುತ್ತೆ, ಬಟ್ ಹಿಂದಕ್ಕೆ ಬರಲ್ಲ, ಹೌದಲ್ವಾ? ಸೊ ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿ ಏನಂತ ಕರಿತೀವಿ ಅಂದರೆ ಇನರ್ಷಿಯಾ ಅಥವಾ ಜಡತ್ವ ಅಂತ ಕರೀತಾರೆ. ಓಕೆ. ಒಂದು ಕ್ಲಾಸ್ನಲ್ಲಿ ನಾವು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 11ನೇ ಚಾಪ್ಟರು ಸೈನ್ಸ್ ಆಫ್ ದ ಯೂನಿವರ್ಸ್, ಈ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋರಿದ್ದೇವೆ. ಸೊ ಸೈನ್ಸ್ ಆಫ್ ದ ಯೂನಿವರ್ಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಯಾವ ಟೈಪ್ ಇರುತ್ತೆ, ಸೊ ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ. ಸೊ ಚಾಪ್ಟರ್ ಸಂಬಂಧಪಟ್ಟಂಗೆ ಸೈನ್ಸ್ ಆಫ್ ದ ಯೂನಿವರ್ಸ್ ಈ ಒಂದು ಚಾಪ್ಟರ್ದಲ್ಲಿ ಫಸ್ಟ್ ಒಂದು ಕ್ವಶನ್ ಏನು ಹೇಳುತ್ತೆ, ಕೋಟ್ಯಾಂತರ ನಕ್ಷತ್ರಗಳನ್ನು ಒಳಗೊಂಡ ಕ್ಷೀರಪಥಗಳು ಹಾಗೂ ಅವಕಾಶಕಾಯಗಳ ಸಮೂಹವನ್ನು ಏನಂತ ಕರೀತಾರೆ? ನೋಡಿ, ಕೋಟ್ಯಾಂತರ ನಕ್ಷತ್ರಗಳಿರಬೇಕು. ಸೊ ಅದರ ಒಳಗೊಂಡಿರ್ತಕ್ಕಂಥ ಕ್ಷೀರಪಥಗಳು ಹಾಗೂ ಆಕಾಶಕಾಯಗಳ ಸಮೂಹವನ್ನು ಏನಂತ ಕರೀತಾರೆ? ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ. ಆಯ್ಕೆ ಫಸ್ಟ್ ಏನಿದೆ, ಪೃಥ್ವಿ ಇದೆ. ಆಯ್ಕೆ ಬ ಏನಿದೆ, ಸೂರ್ಯ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಕ ಚಂದ್ರ ಅಂತ ಇದೆ, ಹೌದಾ? ಆಯ್ಕೆ ಡ ಬ್ರಹ್ಮಾಂಡ ಅಂತ ಇದೆ. ಸೊ ಬ್ರಹ್ಮಾಂಡ ಅಂದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯೂನಿವರ್ಸ್ ಅಂತ ಕರಿತೀವಿ. ಏನು, ಯೂನಿವರ್ಸ್ ಅಂತ ಕರಿತೀವಿ, ಹೌದಾ? ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸೊ ತಮಗೆ ಸ್ಪಷ್ಟವಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೋಟ್ಯಾಂತರ ನಕ್ಷತ್ರಗಳನ್ನು ಒಳಗೊಂಡ ಕ್ಷೀರಪಥಗಳು ಹಾಗೂ ಆಕಾಶಕಾಯಗಳ ಸಮೂಹ ಏನಂತ ಕರಿತೀವಿ ಅಂದರೆ ಬ್ರಹ್ಮಾಂಡ ಅಂತ ಕರಿತೀವಿ. ಏನು, ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅಂತ ಕರಿತೀವಿ. ಸೊ ಇದು ಇದರ ಒಂದು ಮೊದಲನೇ ಪ್ರಶ್ನೆಯ ಒಂದು ಉತ್ತರ ಅಂತ ಹೇಳ್ತೀವಿ. ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಓಕೆ, ಸೆಕೆಂಡ್ ಕ್ವಶನ್ ಹೇಳುತ್ತೆ ನೋಡಿ, ವಿಶ್ವದ ಕುರಿತು ಅಧ್ಯಯನ ಮಾಡುವುದನ್ನು ಏನೆನ್ನುವರು? ವಿಶ್ವ ಅಂದ್ರೇನು, ಯೂನಿವರ್ಸ್. ಸೊ ಈ ಒಂದು ಯೂನಿವರ್ಸ್ ಕುರಿತು ಏನು ಅಧ್ಯಯನವನ್ನು ಮಾಡ್ತೀವಿ, ಅದಕ್ಕೆ ಏನಂತ ಕರಿತೀವಿ, ಹೌದಾ? ಆಯ್ಕೆಗಳು ನೋಡಿ ಏನು ಕೊಟ್ಟಿದ್ದಾರೆ. ಫಸ್ಟ್ ಆಯ್ಕೆ ಏನಿದೆ, ಜ್ಯೋತಿರ್ವರ್ಷ ಇದೆ. ಆಯ್ಕೆ ಬಿ ಏನಿದೆ, ಪರಿಭ್ರಮಣ ಇದೆ. ಆಯ್ಕೆ ಸಿ ಏನಿದೆ, ಕಾಸ್ಮಾಲಜಿ ಇದೆ. ಆಯ್ಕೆ ಡ ಯಾವುದೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಜ್ಯೋತಿರ್ವರ್ಷ, ಈ ಜ್ಯೋತಿರ್ವರ್ಷ ಅಂದ್ರೇನು? ಸೊ ಫಸ್ಟ್ ಗೊತ್ತಿರಲಿ ನಿಮಗೆ, ಜ್ಯೋತಿರ್ವರ್ಷ ಅಂದರೆ ಏನಂತ ಕರಿತೀವಿ ನಾವು ಅಂದರೆ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಒಂದು ಏಕಮಾನ ಅಂತ ಕರಿತೀವಿ. ನಕ್ಷತ್ರಗಳ ಏನು ದೂರ ಇರುತ್ತಲ್ಲ, ನಕ್ಷತ್ರಗಳು ನಮ್ಮ ಪೃಥ್ವಿಯಿಂದ ನಕ್ಷತ್ರಗಳು ಎಷ್ಟು ದೂರ ಇವೆ ಅಂತ ಏನು ಅಳಿಸ್ತೀವಲ್ಲ, ಸೊ ಆ ಅಳೆಯತಕ್ಕಂಥ ಒಂದು ಏಕಮಾನ ಅಂದರೆ ಜ್ಯೋತಿರ್ವರ್ಷ, ಹೌದಾ? ಸೊ ಒಂದು ಜ್ಯೋತಿರ್ವರ್ಷ ಎಷ್ಟಾಗುತ್ತಪ್ಪ ಅಂದರೆ 3 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ. ಎಷ್ಟು? ಒಂದು ಜ್ಯೋತಿರ್ವರ್ಷ ಅಂದ್ರೆ ಒಂದು ಜ್ಯೋತಿರ್ವರ್ಷ
ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 3 ಲಕ್ಷ, ಹೌದಾ, 3 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ. ಎಷ್ಟು? 3 ಲಕ್ಷ ಕಿಲೋಮೀಟರ್ ಅಂತ. ಸೊ ಹೀಗಾಗಿ ನಮ್ಮ ಪೃಥ್ವಿಯಿಂದ ಒಂದು ಯಾವುದಾದ್ರೂ ಒಂದು ನಕ್ಷತ್ರ ಎಷ್ಟು ದೂರ ಇದೆ ಅದನ್ನು ಅಳೆಯುವ ಸಲುವಾಗಿ ಉಪಯೋಗ ಮಾಡ್ತಕ್ಕಂಥ ಒಂದು ಏಕಮಾನ ಅಂತ ಹೇಳ್ತೀವಿ. ಅದು ಏಕಮಾನ ಯಾವುದು? ಜ್ಯೋತಿರ್ವರ್ಷ. ಇನ್ನು ಪರಿಭ್ರಮಣೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಪ್ರತಿಯೊಂದು ಗ್ರಹಗಳು ಸೂರ್ಯನ ಸುತ್ತುತ್ತಾ ಇರುತ್ತವೆ. ಸೊ ಅದಕ್ಕೆ ನಾವು ಪರಿಭ್ರಮಣೆ ಅಂತ ಕರಿತೀವಿ, ಹೌದಾ. ಇನ್ನು ಕಾಸ್ಮಾಲಜಿ ಮತ್ತು ಯಾವುದೂ ಅಲ್ಲ. ಸೊ ಈ ಆಪ್ಷನ್ಗೆ ಅಂತೂ ಅಂತೂ ಆಗೋದಿಲ್ಲ, ಯಾವುದೂ ಅಲ್ಲ ಅಂತಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕಾಸ್ಮಾಲಜಿ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಯಾಕಂದರೆ ಕಾಸ್ಮಾಲಜಿ ಅಂದ್ರೇ ವಿಶ್ವದ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಸ್ಟಡಿ ಅಂತ ಹೇಳ್ತೀವಿ. ಕಾಸ್ಮಾಲಜಿ ಮೀನ್ಸ್ ಎ ಸ್ಟಡಿ ಆಫ್ ದ ಯೂನಿವರ್ಸ್ ಅಂತ ಹೇಳ್ತೀವಿ. ಸೊ ಇದು ಇದರ ಒಂದು ಸರಿಯಾದ ಆಯ್ಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕ್ವಶನ್ ಎರಡನೇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 3 ನೋಡಿ. ಓಕೆ, ಮೂರನೇ ಕ್ವಶನ್ ಏನು ಹೇಳ್ತೀನಿ ನೋಡಿ ನಮಗೆ. ಅನಿಲ, ಧೂಳು ಮತ್ತು ನಕ್ಷತ್ರಗಳಿಂದ ಕೂಡಿದ ವ್ಯವಸ್ಥೆಗೆ ಏನಂತ ಕರೀತಾರೆ? ನೋಡಿ, ಆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಅನಿಲ ಕೂಡ ಇರುತ್ತೆ. ಅನಿಲ ಅಂದ್ರೇನು? ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗ್ಯಾಸಸ್ ಆರ್ ಪ್ರೆಸೆಂಟು. ಸೊ ಗ್ಯಾಸ್ ಇರುತ್ತೆ, ಡಸ್ಟ್ ಇರುತ್ತೆ, ಹೌದಾ. ಆಮೇಲೆ ನಕ್ಷತ್ರ ಅಂದ್ರೇನು? ಸ್ಟಾರ್ಸ್ಗಳು ಕೂಡ ಅಲ್ಲಿ ಪ್ರೆಸೆಂಟ್ ಇರ್ತವೆ. ಸೊ ಈ ಎಲ್ಲಗಳಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಏನಂತ ಕರಿತೀವಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ. ಏನಂತ ಕರೀತಾರೆ ಈ ಒಂದು ವ್ಯವಸ್ಥೆಗೆ? ಆಯ್ಕೆ ನೋಡಿ. ಆಯ್ಕೆ ಅ ನಕ್ಷತ್ರ ಪುಂಜ ಇದೆ, ಆಯ್ಕೆ ಬ ಪಲ್ಸರ್ ಇದೆ, ಆಯ್ಕೆ ಕ ಪೃಥ್ವಿ ಇದೆ, ಆಯ್ಕೆ ಡ ಗ್ಯಾಲಕ್ಸಿ ಇದೆ. ಆಯ್ಕೆ ಡ ಗ್ಯಾಲಕ್ಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಗ್ಯಾಲಕ್ಸಿ ಅಂದ್ರೇ ಅನಿಲ, ಧೂಳು ಮತ್ತು ನಕ್ಷತ್ರಗಳಿಂದ ಕೂಡಿದ ವ್ಯವಸ್ಥೆಯಲ್ಲಿ ಗ್ಯಾಸ್ ಇರುತ್ತೆ, ಡಸ್ಟ್ ಇರುತ್ತೆ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸ್ಟಾರ್ಸ್ಗಳೆಲ್ಲ ಅಲ್ಲಿ ಪ್ರೆಸೆಂಟ್ ಇರುತ್ತವೆ. ಸೊ ಅದನ್ನೇ ನಾವೇನಂತ ಕರಿತೀವಿ? ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಹಾಗಾದರೆ ನಕ್ಷತ್ರ ಪುಂಜ ಅಂದರೆ ಏನು? ಹೌದಾ. ಸೊ ನಕ್ಷತ್ರ ಪುಂಜ ಅಂದ್ರೇನು? ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗಾತ್ರ ಇರ್ಬೋದು ಅಥವಾ ಹೊಳೆಯುವ ನಕ್ಷತ್ರಗಳ ಗುಂಪಿಗೆ ನಾವೇನಂತ ಕರಿತೀವಿ? ನಕ್ಷತ್ರ ಪುಂಜ ಅಂತ ಕರಿತೀವಿ. ಏನು? ನಕ್ಷತ್ರ ಪುಂಜ. ನಿರ್ದಿಷ್ಟವಾದಂಥ ಗಾತ್ರ ಇರಬೇಕು ಮತ್ತು ಆ ನಕ್ಷತ್ರಗಳು ಕಂಟಿನ್ಯೂಸ್ ಆಗಿ ಶೈನಿಂಗ್ ಆಗ್ತಾ ಇರಬೇಕಂದ್ರೆ ಹೊಳಿತಾ ಇರಬೇಕು. ಅಂಥ ಒಂದು ನಕ್ಷತ್ರಗಳ ಒಂದು ಗುಂಪಿಗೆ ನಾವು ನಕ್ಷತ್ರಗಳ ಪುಂಜ ಅಂತ ಕರಿತೀವಿ, ಹೌದಾ. ಸೊ ಇನ್ನು ಉಳಿದ ಪಲ್ಸರ್ ಅಂದ್ರೆ ಏನು? ಪಲ್ಸರ್ ಅಂದರೆ ನಕ್ಷತ್ರಗಳಿಂದ ಏನು ಒಂದು ವಿಕಿರಣ ಅಥವಾ ಒಂದು ರೇಡಿಯೇಷನ್ ಏನಾದರೂ ಬಿಡುಗಡೆ ಆಗುತ್ತಲ್ವಾ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಪಲ್ಸರ್ ಅಂತ ಕರಿತೀವಿ. ರೇಡಿಯೇಷನ್ ಏನಾದರೂ ಅಲ್ಲಿಂದ ಇಮಿಟ್ ಆಗ್ತಾ ಇದ್ದರೆ, ರೇಡಿಯೇಷನ್ ಎಲ್ಲಿಂದ ಇಮಿಟ್ ಆಗ್ತಾ ಇರುತ್ತೆ? ಇದು ನಕ್ಷತ್ರ ಅಂದ್ರೇನು? ಸ್ಟಾರ್ಸ್. ಸೊ ರೇಡಿಯೇಷನ್ ಇಮಿಟ್ ಫ್ರಾಮ್ ದ ಸ್ಟಾರ್ಸ್. ಸೊ ಅದನ್ನು ನಾವೇನು ಪಲ್ಸರ್ ಅಂತ ಕರಿತೀವಿ. ಇನ್ನು ಪ್ರತಿಯೊಂದು ನಿಮ್ಗೆ ಗೊತ್ತಿದೆ, ಅರ್ತ್. ಸೊ ಅರ್ತ್ ಕೂಡ ಏನಾಗುತ್ತೆ? ಇಲ್ಲಿ ಅನಿಲ, ಧೂಳು ಮತ್ತು ನಕ್ಷತ್ರಗಳ ಕೂಡಿರ್ತಾ ಸಾಧ್ಯನೇ ಇಲ್ಲ. ಪೃಥ್ವಿ ಮೇಲೆ ಏನಿದೆ? ವಾಟರ್ ಇದೆ, ವಾಟರ್ ಪ್ಲಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗ್ಯಾಸಸ್ ಇದೆ. ಇಲ್ಲಿ ಯಾವುದೇ ರೀತಿಯ ಪೃಥ್ವಿಯ ಮೇಲೆ ನಕ್ಷತ್ರಗಳಿಲ್ಲ, ಹೌದಾ. ಸೊ ಪೃಥ್ವಿ ಇಟ್ ಇಸ್ ಆಲ್ಸೋ ಒಂದು ಟೈಪ್ ಆಫ್ ದ ಏನಂತ ಕರಿತೀವಿ ನಾವು? ನಕ್ಷತ್ರ ಅಂತ, ಗ್ರಹ ಅಂತಲೇ ಕರಿತೀವಲ್ವಾ. ಸೊ ಹೀಗಾಗಿ ಪೃಥ್ವಿ ಇದರ ಆನ್ಸರ್ ಆಗಲ್ಲ. ಸೊ ಇದರ ಆನ್ಸರ್ ಯಾವುದಪ್ಪ ಅಂದರೆ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಯಾವುದು? ಗ್ಯಾಲಕ್ಸಿ. ಮತ್ತೊಮ್ಮೆ ಹೇಳ್ತೀನಿ ರಿಪೀಟ್ ಆಗಿ. ಅನಿಲ, ಧೂಳು ಮತ್ತು ನಕ್ಷತ್ರಗಳಿಂದ ಕೂಡಿದ ವ್ಯವಸ್ಥೆಗೆ ಗ್ಯಾಲಕ್ಸಿ ಅಂತ ಕರೀತಾರೆ. ಏನು? ಗ್ಯಾಲಕ್ಸಿ. ಓಕೆ, ಈ ಕ್ವಶನ್ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 4 ಹೋಗುವ. ಓಕೆ, ಕ್ವಶನ್ ನಂಬರ್ 4 ನೋಡಿ. 4th ಕ್ವಶನ್ ಏನು ಹೇಳ್ತೀನಿ ನೋಡಿ. ಫಸ್ಟು, ಪೃಥ್ವಿ ಇರುವ ಅಂದ್ರೇನು ಅಂದರೆ ನಾವು ಇರತಕ್ಕಂಥ ಗ್ಯಾಲಕ್ಸಿ ಯಾವುದು? ಸದ್ಯಕ್ಕೆ ನಮ್ಮ ಪೃಥ್ವಿ ಇದೆ ಅಲ್ವಾ. ಸೊ ಪೃಥ್ವಿ ಮೇಲೆ ನಾವು ಇರತಕ್ಕಂಥ ಆ ಗ್ಯಾಲಕ್ಸಿಗೆ ಯಾವ ಗ್ಯಾಲಕ್ಸಿ ಅಂತ ಕರಿತೀವಿ? ಹಾಗಾದ್ರೆ ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ ಟೈಪ್ಸ್ ಆಫ್ ದ ಗ್ಯಾಲಕ್ಸಿ. ಎಲಿಪ್ಸ್ ಗ್ಯಾಲಕ್ಸಿ ಬರುತ್ತೆ, ಓಕೆ. ಇರ್ರೆಗ್ಯುಲರ್ ಗ್ಯಾಲಕ್ಸಿ ಬರುತ್ತೆ, ಸುರುಳಿ ಗ್ಯಾಲಕ್ಸಿ ಬರುತ್ತೆ. ಸುರುಳಿ ಅಂದರೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಏನು? ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಸ್ಪೈರಲ್ ಗ್ಯಾಲಕ್ಸಿ. ಸೊ ಈ ಸ್ಪೈರಲ್ ಗ್ಯಾಲಕ್ಸಿ ಆಮೇಲೆ ಆಪ್ಷನ್ ಡ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ 3 ಗ್ಯಾಲಕ್ಸಿಗಳಲ್ಲಿ ಯಾವುದೋ ಒಂದು ಗ್ಯಾಲಕ್ಸಿ ಮೇಲೆ ಪೃಥ್ವಿ ಇದೆ. ಆ ಗ್ಯಾಲಕ್ಸಿ ಯಾವುದಪ್ಪ ಅಂದರೆ ಸುರುಳಿ ಗ್ಯಾಲಕ್ಸಿ ಅಥವಾ ಸ್ಪೈರಲ್ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಸುರುಳಿ ಗ್ಯಾಲಕ್ಸಿ ಅಥವಾ ಸ್ಪೈರಲ್ ಗ್ಯಾಲಕ್ಸಿ ಅಂತಕ್ಕಂಥ ಇದೆಯಲ್ಲ. ಸೊ ಅದರಲ್ಲಿ ನಮ್ಮ ಪೃಥ್ವಿ ಇರುತ್ತೆ. ಅದನ್ನೇ ನಾವು ಕನ್ನಡದಲ್ಲಿ
ಆಕಾಶಗಂಗೆ ಅಂತ ಕೂಡ ಕರಿತೀವಿ. ಏನು ಆಕಾಶಗಂಗೆ ಅಂದ್ರೆ ಸುರುಳಿ ಗ್ಯಾಲಕ್ಸಿ, ಹೌದಾ, ಅಥವಾ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಈ ಆಕಾಶಗಂಗೆಯಲ್ಲೇ ನಮ್ಮೊಂದು ಪೃಥ್ವಿ ಪ್ರೆಸೆಂಟ್ ಇರುತ್ತೆ. ಹಾಗಾದರೆ ಎಲಿಪ್ಸ್ ಗ್ಯಾಲಕ್ಸಿಯಲ್ಲಿ ಏನು ಬರುತ್ತೆ, ಮಂದ ನಕ್ಷತ್ರಗಳ ಉಳ್ಳ ಒಂದು ಏನಂತೀವಿ ಲೇಯರ್ ಅಂತಲೇ ಹೇಳ್ತೀವಿ. ಮಂದ ನಕ್ಷತ್ರಗಳಿರ್ತಕ್ಕಂಥ ಒಂದು ಲೇಯರ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿರುತ್ತೆ ಅಂದರೆ ಎಲಿಪ್ಸ್ ಗ್ಯಾಲಕ್ಸಿಯಲ್ಲಿ ಕಂಡು ಬರುತ್ತೆ. ಇನ್ನು ಅನಿಯಮಿತ ಗ್ಯಾಲಕ್ಸಿ, ಅನಿಯಮಿತ ಅಂದ್ರೆ ಏನು, ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಂತ ಕರಿತೀವಿ. ಯಾವುದೇ ಒಂದು ಆಕಾರವಿಲ್ಲದ ಒಂದು ಗ್ಯಾಲಕ್ಸಿ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಒಂದು ಆಕಾರ ಇರಲ್ಲ. ಸೊ ನೋಡಿ, ಎಲಿಪ್ಸ್ ಗ್ಯಾಲಕ್ಸಿ ಅಂದ್ರೆ ಏನು, ಮಂದವಂತ ನಕ್ಷತ್ರ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಹೌದಾ. ಸೊ ಅದೇ ರೀತಿ ಸುರುಳಿ ಗ್ಯಾಲಕ್ಸಿ ಅಂತ, ಸುರುಳಿ ಅಂದರೆ ಸ್ಪೈರಲ್ ಅಂತಕ್ಕಂಥ ಹೆಸರು ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನಿಯಮಿತ ಇರ್ರೆಗ್ಯುಲರ್, ಇದಕ್ಕೆ ಯಾವುದೇ ರೀತಿ ಒಂದು ನಿರ್ದಿಷ್ಟವಾದಂಥ ಒಂದು ಆಕಾರ ಇದಕ್ಕೆ ಇರಲ್ಲ. ಸೊ ಇದಕ್ಕೆ ಅನಿಯಮಿತ ಗ್ಯಾಲಕ್ಸಿ ಅಂತ ಕರೀತಾರೆ. ಸೊ ಕ್ವಶನ್ ನಂಬರ್ 4 ಇದೆ, ಪೃಥ್ವಿ ಇರುವ ಗ್ಯಾಲಕ್ಸಿ ಯಾವುದಂದ್ರೆ ಸರಿಯಾದ ಆನ್ಸರು ಸುರುಳಿ ಗ್ಯಾಲಕ್ಸಿ ಆರ್ ಸ್ಪೈರಲ್ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಸುರುಳಿ ಗ್ಯಾಲಕ್ಸಿ ಆರ್ ಸ್ಪೈರಲ್ ಗ್ಯಾಲಕ್ಸಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ನಮ್ಗೆ ಏನು ಹೇಳುತ್ತೆ ಅಂದ್ರೆ ನೋಡಿ, ಓಕೆ, ಕ್ವಶನ್ ನಂಬರ್ 5, ಸೌರವ್ಯೂಹದಲ್ಲಿ ಇರತಕ್ಕಂತಹ ಒಟ್ಟು ಗ್ರಹಗಳ ಸಂಖ್ಯೆ. ಕ್ವಶನ್ ನೋಡಿ, ಸೌರವ್ಯೂಹ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೌರವ್ಯೂಹನೇ ಬೇರೆ, ಯೂನಿವರ್ಸ್ ಬೇರೆ, ಹೌದಾ. ಸೊ ಮೊದಲು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೌರವ್ಯೂಹದಲ್ಲಿ ಇರತಕ್ಕಂತಹ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು? ಸರಿಯಾದ ಆನ್ಸರ್ ಎಷ್ಟಪ್ಪ ಅಂದರೆ 8 ಅಂತ ನಾವು ಹೇಳ್ತೀವಿ. ಎಷ್ಟು? ಸೌರವ್ಯೂಹ ಅಥವಾ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಗ್ರಹಗಳ ಸಂಖ್ಯೆ 8. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನು 2, 4 ಮತ್ತು 6 ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಷ್ಟು ಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 8. ಓಕೆ, ಇದಂತೂ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೌರವ್ಯೂಹನೇ ಬೇರೆ, ಇಡೀ ಯೂನಿವರ್ಸೇ ಬೇರೆ. ಯೂನಿವರ್ಸ್ ಅಂದರೆ ಬ್ರಹ್ಮಾಂಡದಲ್ಲಿ ಎಷ್ಟು ಮಿಲಿಯನ್ಸ್ಗಳಷ್ಟು ಗ್ರಹಗಳ ಸಂಖ್ಯೆ ಇರುತ್ತೆ. ಸೊ ಅದು ತಮಗೆಲ್ಲರಿಗೂ ಗೊತ್ತಿದೆ, ಹೌದಾ. ಸ್ವಲ್ಪ ಕ್ವಶನ್ ಕೇಳಿರೋದು ಸೂರ್ಯವ್ಯೂಹ ಅಥವಾ ಸೂರ್ಯಮಂಡಲದಲ್ಲಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಎಷ್ಟು? ಹಾಗಾದರೆ 8 ಅಂತ ಹೇಳ್ತೀವಿ. ಎಷ್ಟು? 8. ಓಕೆ, ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್ ನೋಡಿ. 6ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಗ್ರಹಗಳ ಚಲನೆಯ ಕುರಿತು ಪ್ರಪ್ರಥಮ ಬಾರಿಗೆ ಹೇಳಿಕೆ ಕೊಟ್ಟ ವಿಜ್ಞಾನಿ. ಗ್ರಹಗಳ ಒಂದು ಮೂಮೆಂಟ್ ಆಗ್ತಾ ಇರುತ್ತೆ. ಗ್ರಹಗಳು ಫಾರ್ ಎಕ್ಸಾಂಪಲು ಈಗ ನಮ್ಮ ಅರ್ತ್ ಇದೆ. ಅರ್ತ್ ಏನು ಮಾಡುತ್ತೆ, ಒಂದು ಸೂರ್ಯನ ಸುತ್ತಲೂ ಕಂಟಿನ್ಯೂಸ್ ಆಗಿ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಅದು ಮೋಷನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಗ್ರಹಗಳ ಚಲನೆ ಅಂತ ಹೇಳ್ತೀವಿ. ಸೊ ಆ ಒಂದು ಚಲನೆಯ ಕುರಿತು ಪ್ರಪ್ರಥಮ ಬಾರಿಗೆ ಹೇಳಿಕೊಟ್ಟ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂದರೆ ಟೈಕೋ ಬ್ರಾಹೆ ಅಂತಕ್ಕಂಥ ವಿಜ್ಞಾನಿ. ಯಾರು? ಟೈಕೋ ಬ್ರಾಹೆ ಅಂತಕ್ಕಂಥ ವಿಜ್ಞಾನಿ ಪ್ರಪ್ರಥಮ ಬಾರಿಗೆ ಇದರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಜ್ಞಾನ ಅಂತ ಹೇಳ್ತೀವಿ. ಹಾಗಾದರೆ ಟಾಲೆಮಿ, ಕೋಪರ್ನಿಕಸ್ ಮತ್ತು ನೀಲ್ ಆರ್ಮ್ಸ್ಟ್ರಾಂಗ್, ಸೊ ಇವರು ಕೂಡ ವಿಜ್ಞಾನಿಗಳೇ. ಸೊ ಇವರು ಈ ಟಾಲೆಮಿ, ಕೋಪರ್ನಿಕಸ್ ಮತ್ತು ನೀಲ್ ಆರ್ಮ್ಸ್ಟ್ರಾಂಗ್, ಸೊ ಇವರು ಕೂಡ ವಿಜ್ಞಾನಿಗಳು. ಇವ್ರು ಏನು ಕಂಡು ಹಿಡಿದಾರಪ್ಪ ಅಂದರೆ, ಜಸ್ಟ್ ಹೇಳಿದೆ ನಿಮಗೆ, ಚಲನೆಯ ಕುರಿತು ಪ್ರಪ್ರಥಮ ಹೇಳಿಕೊಟ್ಟ ವಿಜ್ಞಾನಿ ಯಾರು? ಟೈಕೋ ಬ್ರಾಹೆ. ಹಾಗಾದರೆ ಟಾಲೆಮಿ ಏನು ಹೇಳಿದ್ರು? ಭೂಕೇಂದ್ರದ ಸಿದ್ಧಾಂತದ ವ್ಯವಸ್ಥೆಯನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಇವರೇ. ಯಾರು? ಟಾಲೆಮಿ ಅಂತಕ್ಕಂಥ ವಿಜ್ಞಾನಿ. ಇನ್ನು ಕೋಪರ್ನಿಕಸ್ ಅಂತ ವಿಜ್ಞಾನಿ ಏನು ಹೇಳಿದ್ರು ಅಂದರೆ ಸೌರ ಕೇಂದ್ರದ ಮಾದರಿಯ ವ್ಯವಸ್ಥೆ ಬಗ್ಗೆ ಅವರು ಒಂದು ಸ್ಟಡಿಯನ್ನು ಕೊಟ್ಟಿದ್ದಾರೆ. ಏನು? ಸೌರ ಕೇಂದ್ರದ ಮಾದರಿಯ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಮಾದರಿ ವ್ಯವಸ್ಥೆ ಅನ್ನು ಹೇಳಿಕೊಟ್ಟವ್ರು ಯಾರು? ಈ ನಮ್ಮ ಕೋಪರ್ನಿಕಸ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಅಂತೂ ಗೊತ್ತೇ ಎಲ್ಲೆಡೆ. ಯಾರು? ಚಂದ್ರನ ಮೇಲೆ ಮೊದಲ ಬಾರಿಗೆ ಕಾಲಿಟ್ಟಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಅಂತ ಹೇಳ್ತೀವಿ. ಚಂದ್ರನ ಮೇಲೆ ಕಾಲಿಟ್ಟ ಯಾರು? ಕಾಲಿಟ್ಟ ಮೊದಲ ವಿಜ್ಞಾನಿ ಅಂತ ಹೇಳ್ತೀವಿ. ಮೊದಲ ವಿಜ್ಞಾನಿ. ಟಾಲೆಮಿ ಅವರು ಏನು ಹೇಳಿದ್ರು? ಯಾರು? ಭೂಕೇಂದ್ರದ ಸಿದ್ಧಾಂತ. ಯಾವುದು? ಭೂಕೇಂದ್ರದ ಸಿದ್ಧಾಂತವನ್ನು ಹೇಳಿದವರು ಯಾರು? ನಮ್ಮ ಟಾಲೆಮಿ ಅಂತಕ್ಕಂಥ ವಿಜ್ಞಾನ ಅಂತ ಹೇಳ್ಬೋದು. ಯಾರು? ಭೂಕೇಂದ್ರದ ಸಿದ್ಧಾಂತ. ಸೊ 6ನೇ ಕ್ವಶನ್ ಮತ್ತೆ ರಿಪೀಟ್ ಹೇಳ್ತೀನಿ ಕೇಳಿ.
ಗ್ರಹಗಳ ಚಲನೆ ಕುರಿತು ಪ್ರಥಮ ಬಾರಿ ಹೇಳಿಕೊಟ್ಟ ವಿಜ್ಞಾನ ಅಂದರೆ ಟೈಕೋ ಬ್ರಾಹೆ. ಹಾಗಾದರೆ ಟಾಲೆಮಿ ಏನು ಹೇಳಿದ್ರು, ಭೂಕೇಂದ್ರದ ಸಿದ್ಧಾಂತ ಬಗ್ಗೆ ಒಂದು ಮಂಡನೆಯನ್ನು ಮಾಡಿದ್ರು. ಕೋಪರ್ನಿಕಸ್ ಏನು ಹೇಳಿದ್ರು, ಸೌರ ಕೇಂದ್ರದ ಮಾದರಿ ವ್ಯವಸ್ಥೆ ಬಗ್ಗೆ ಒಂದು ಮಂಡನೆಯನ್ನು ಮಾಡಿದ್ರು. ನೀಲ್ ಆರ್ಮ್ಸ್ಟ್ರಾಂಗ್ ಏನು ಹೇಳಿದ್ರು, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವಿಜ್ಞಾನಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್ ನೋಡಿ. ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಯಾವುದು ಅಂತ ಕೇಳ್ತಾರೆ. ಸೂರ್ಯನಿಗೆ ಅತಿ ಹತ್ತಿರವಾದಂಥ ಗ್ರಹ ಯಾವುದು? ನೋಡಿ ಆಯ್ಕೆಗಳು ನೋಡಿ. ಬುಧ ಗ್ರಹ ಇದೆ. ಬುಧ ಗ್ರಹಕ್ಕೆ ಇಂಗ್ಲೀಷ್ನಲ್ಲಿ ಅಂತ ಕರಿತೀವಿ ಅಂದರೆ ಮರ್ಕ್ಯೂರಿ ಅಂತ ಕರಿತೀವಿ. ಏನು? ಮರ್ಕ್ಯೂರಿ. ಹೌದಾ? ಸೊ ಆಯ್ಕೆ ಬ ಏನಿದೆ? ಪೃಥ್ವಿ ಇದೆ. ಹೌದಾ? ಆಯ್ಕೆ ಕ ಶುಕ್ರ ಗ್ರಹ ಇದೆ. ಶುಕ್ರ ಗ್ರಹಕ್ಕೆ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಜುಪಿಟರ್ ಅಂತ ಕರಿತೀವಿ. ಇನ್ನು ಗುರುಗ್ರಹ ಇದೆ ಲಾಸ್ಟ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಬುಧ ಗ್ರಹ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಬುಧ ಗ್ರಹ ಇದು ಸೂರ್ಯನಿಗೆ ಅತಿ ಹತ್ತಿರವಾದ ಅಥವಾ ಅತಿ ಸಮೀಪದಲ್ಲಿರ್ತಕ್ಕಂಥ ಗ್ರಹ ಅಂತ ಹೇಳ್ತೀವಿ. ಹಾಗಾದರೆ ಶುಕ್ರ ಗ್ರಹ ಮತ್ತು ಗುರುಗ್ರಹಗಳು ಏನಿದೆ? ಸೊ ಶುಕ್ರ ಗ್ರಹನ ತಗೊಂಡ್ರೆ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂತ ಹೇಳ್ತೀವಿ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂದರೆ ಯಾವುದಂದರೆ ಪ್ರಕಾಶಮಾನವಾದ ಗ್ರಹ ಯಾವುದಂದರೆ ಈ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಇನ್ನು ಗುರುಗ್ರಹನ ತಗೊಂಡ್ರೆ ಗುರುಗ್ರಹನ ಏನಂತ ಹೇಳ್ತೀವಿ? ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದಂಥ ಗ್ರಹ ಯಾವುದಪ್ಪ ಅಂದರೆ ಅದೇ ಯಾವುದಿದು? ಗುರುಗ್ರಹ ಅಂತ ಹೇಳ್ತೀವಿ. ದೊಡ್ಡದಾದ ಗ್ರಹ ಯಾವುದು? ಗುರುಗ್ರಹ ಅಂತ ಹೇಳ್ತೀವಿ. ಹಾಗಾದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಅಂದರೆ ಬುಧ ಗ್ರಹ ಅಂತ ಹೇಳ್ತೀವಿ. ಯಾವುದು? ಬುಧ ಗ್ರಹ. ಓಕೆ, ಸೊ ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಏನು ಹೇಳುತ್ತೆ ನೋಡಿ. ಓಕೆ, ಕ್ವಶನ್ ನಂಬರ್ 8 ಏನು ಹೇಳುತ್ತೆ? ಮುಂಜಾನೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ, ಸಂಜೆಯ ನಕ್ಷತ್ರ, ರೈತನ ಮಿತ್ರ ಎಂದು ಕರೆಯಲ್ಪಡುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಬೆಳಗ್ಗೆ ನಮಗೆ ಕಾಣಿಸುತ್ತೆ ಸೂರ್ಯ ಇನ್ನೂ ಹೊಂಡೋಕ್ಕಿಂತ ಮುಂಚೆ ಕಾಣಿಸೋದೇ ಈ ಒಂದು ನಕ್ಷತ್ರ, ಈ ಒಂದು ಗ್ರಹ. ಸೊ ಅದನ್ನು ಬೆಳ್ಳಿ ಚುಕ್ಕಿ ಅಂತಲೂ ಕರಿತೀವಿ, ಸಂಜೆ ನಕ್ಷತ್ರ ಅಂತ ಕರಿತೀವಿ. ಅಂದರೆ ಸೂರ್ಯ ಮುಳುಗೋ ಟೈಮಲ್ಲಿ ಕೂಡ ಕಾಣಿಸುತ್ತೆ. ಆಮೇಲೆ ಬೆಳಗ್ಗೆ ಸೂರ್ಯ ಉದಯಿಸುವಾಗ ಕೂಡ ನಮಗೆ ಕಾಣಿಸುತ್ತೆ. ಸೊ ಅದನ್ನೇ ರೈತನ ಮಿತ್ರ ಅಂತ ಕೂಡ ಅಂತಾರೆ. ಸೊ ಅಂತಹ ಗ್ರಹ ಯಾವುದು ಅಂತ ಕೇಳ್ತಾರೆ. ಸೊ ಅಂಥ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಶುಕ್ರ ಗ್ರಹ ಇದರ ಒಂದು ಸರಿಯಾದ ಆಯ್ಕೆ. ಇನ್ನು ಈ ಬುಧ ಗ್ರಹ ಈಗ ಜಸ್ಟ್ ಹೇಳಿದ್ದೆ ನಿಮಗೆ. ಬುಧ ಗ್ರಹ ಏನಿದು? ಸೂರ್ಯನಿಗೆ ಒಂದು ಅತಿ ಸಮೀಪವಾದ ಇರತಕ್ಕಂಥ ಗ್ರಹ ಅಂತ ಹೇಳ್ತೀವಿ. ಅದೇ ಥರ ಗುರುಗ್ರಹನ ತಗೊಂಡ್ರೆ ಒಂದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವುದಂದರೆ ಗುರುಗ್ರಹ ಅಂತ ಹೇಳ್ತೀವಿ. ಇನ್ನು ಶನಿ ಗ್ರಹ ಹೇಳಿದರೆ ಶನಿ ಗ್ರಹ ಅಂದರೆ ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹ ಅಂತ ಹೇಳ್ತೀವಿ. ಸೊ ಹೀಗಾಗಿ ಮುಂಜಾನೆ ನಕ್ಷತ್ರ, ಬೆಳೆ ಚುಕ್ಕಿ ಅಥವಾ ಸಂಜೆಯ ನಕ್ಷತ್ರ, ರೈತನ ಮಿತ್ರ ಯಾವುದಕ್ಕೆ ಹೇಳ್ತಾರೆ ಅಂದರೆ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಯಾವುದು? ಶುಕ್ರ ಗ್ರಹ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ ಏನು ಹೇಳುತ್ತೆ. ಓಕೆ, ಕ್ವಶನ್ ನಂಬರ್ 9 ಏನು ಹೇಳುತ್ತೆ ನೋಡಿ. ಸೌರವ್ಯೂಹದಲ್ಲಿ ಅಪರೂಪದ ಅತಿಥಿಗಳೆಂದು ಯಾರಿಗೆ ಕರೆಯುತ್ತಾರೆ? ಅಪರೂಪದ ಅತಿಥಿಗಳು ಸೌರವ್ಯೂಹದಲ್ಲಿ ಅಂದರೆ ಸೂರ್ಯಮಂಡಲದಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಗ್ರಹಗಳಿರುತ್ತೆ ಅಥವಾ ಒಂದು ಅತಿಥಿಗಳಂತ ನಿಂತ ಗ್ರಹ ಕೂಡ ಅಲ್ಲಕ್ಕೆ ಬರಲ್ಲ, ಅದಕ್ಕೆ ನಾವು ಅತಿಥಿಗಳಂತ ಕರಿತೀವಿ. ಸೊ ಅತಿಥಿಗಳಂದ್ರೇನು? ಹೀಗೆ ಬಂದು ಹೀಗೆ ಹೋಗಿಬಿಡೋದು, ಬರುತ್ತವೆ ಹೋಗುತ್ತವೆ ಅಥವಾ ಬರುತ್ತವೆ ಮಾಯ ಆಗುತ್ತವೆ. ಸೊ ಅವುಗಳಿಗೆ ಏನಂತ ಕರಿತೀವಿ? ಹೌದಾ? ಸೊ ಇಲ್ಲಿ ಆನ್ಸರ್ ನೋಡಿ. ಆಯ್ಕೆ ಏನಿದೆ? ಧೂಮಕೇತು ಇದೆ. ಆಯ್ಕೆ ಬ ಉಲ್ಕೆಗಳಿದೆ. ಆಯ್ಕೆ ಕ ಕ್ಷುದ್ರ ಗ್ರಹ ಇದೆ. ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಲ್ಲ ಅಂತ ಆಗಲ್ಲ ಬಿಡಿ. ಈ ಧೂಮಕೇತು ಇರ್ಬೋದು, ಉಲ್ಕೆಗಳಿರ್ಬೋದು ಅಥವಾ ಕ್ಷುದ್ರ ಗ್ರಹಗಳು ಇರ್ಬೋದು. ಸೊ ಕೊಟ್ಟಿರ್ತಕ್ಕಂಥ 3 ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಧೂಮಕೇತು ಅಂತ ಹೇಳ್ತೀವಿ. ಯಾವುದು? ಧೂಮಕೇತುಗಳನ್ನು ಸೌರವ್ಯೂಹದಲ್ಲಿಯ ಅಪರೂಪದ ಅತಿಥಿಗಳಂತ ಹೇಳ್ತೀವಿ. ಸೊ ಈ ನಮ್ಮ ಉಲ್ಕೆಗಳನ್ನು ತಗೊಂಡ್ರೆ ಉಲ್ಕೆ ಏನು ಮಾಡುತ್ತೆ? ರಾತ್ರಿ ವೇಳೆಯಲ್ಲಿ ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ನಕ್ಷತ್ರ ಯಾವಪ್ಪ ಅಂದರೆ ಉಲ್ಕೆಗಳು. ಸೊ ನಾವು ಅಂತಿರೋಲ್ಲ ರಾತ್ರಿ ಚುಕ್ಕೆ ಬೀಳ್ತಾ ಇದೆ, ನಕ್ಷತ್ರ ಬೀಳ್ತಾ ಇದೆ, ಏನಾದರೂ ಬೇಡ್ಕೊಳ್ಬೇಕು ಅಂತೀವಲ್ಲ. ಸೊ ಅದಕ್ಕೆ ನಾವು ಅಂತ ಕರಿತೀವಿ ಉಲ್ಕೆಗಳಂತ ಕರಿತೀವಿ. ಸೊ ರಾತ್ರಿ ವೇಳೆಯಲ್ಲಿ ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ಒಂದು ನಕ್ಷತ್ರ ಅಂತ ಹೇಳ್ತೀವಿ. ಇನ್ನು ಕ್ಷುದ್ರ ಗ್ರಹಗಳು ಏನಂತ ಕರಿತೀವಿ? ಅಸ್ಟೆರಾಯ್ಡ್ಸ್ ಅಂತ ಹೇಳ್ತಾರೆ. ಅಸ್ಟೆರಾಯ್ಡ್ಸ್. ಸೊ ಈ ಅಸ್ಟೆರಾಯ್ಡ್ಸ್ ಅಂದ್ರೇನು? ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ ಕಂಡು ಬರತಕ್ಕಂಥ
ಗ್ರಹಗಳು ಅಂತ ಹೇಳ್ತೀವಿ. ಇವೇ ಮುಂದೆ ಏನಾಗುತ್ತೆ, ಒಂದು ಉಲ್ಕೆಗಳಾಗಿ ಕನ್ವರ್ಟ್ ಆಗುತ್ತವೆ. ಯಾವುದು, ಉಲ್ಕೆಗಳಾಗಿ ಮುಂದೆ ಇದು ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಉಲ್ಕೆಗಳು ಅಥವಾ ಅಸ್ಟೆರಾಯ್ಡ್ಸ್ ಅಂತ ಕೂಡ ಹೇಳ್ತೀವಿ. ಅಸ್ಟೆರಾಯ್ಡ್ನೇ ಮುಂದೆ ಕನ್ವರ್ಟ್ ಆಗೋದ್ರಲ್ಲಿ ಆಗೋದು ಉಲ್ಕೆಗಳಲ್ಲಿ. ಸೊ ಹೀಗಾಗಿ ಸೌರವ್ಯೂಹದಲ್ಲಿ ಅಪರೂಪದ ಅತಿಥಿಗಳಂತ ಕರಿತಕ್ಕಂಥ ಯಾರನ್ನ ಕರಿತಾರೆ ಅಂದರೆ ಧೂಮಕೇತುಗಳನ್ನು ಕರೀತಾರೆ ಅಂತ ಹೇಳ್ತೇವೆ. ಓಕೆ, ಇನ್ನು ಕೊನೆಯದಾದ ಒಂದು ಪ್ರಶ್ನೆ, 10ನೇ ಕ್ವಶನ್ ಏನು ಹೇಳುತ್ತೆ, ವಿಶ್ವದ ಉಗಮ ಮಹಾಸ್ಫೋಟದಿಂದ ಆಗಿದೆ ಅಂತಕ್ಕಂಥ ತಿಳಿಸಿಕೊಟ್ಟ ವಿಜ್ಞಾನವು ಯಾರು ಅಂತ ಕೇಳ್ತಾರೆ. ವಿಶ್ವದ ಉಗಮ ಹೇಗಾಯಿತು, ಒಂದು ಮಹಾಸ್ಫೋಟದಿಂದ ಆಗಿದೆ ಅಂತ ಹೇಳಿಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ಎಡ್ವಿನ್ ಹಬಲ್ ಅಂತಕ್ಕಂಥ ವಿಜ್ಞಾನಿ. ಇವರೇ ಈ ಒಂದು ವಿಶ್ವ ಹೇಗೆ ತಯಾರಾಯಿತು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟು. ವಿಶ್ವ ಹೇಗೆ ತಯಾರಾಯಿತು, ಮಹಾಸ್ಫೋಟದಿಂದ ತಯಾರಾಗಿರ್ತಕ್ಕಂಥ ಈ ವಿಶ್ವ. ಹಾಗಾದರೆ ಟಾಲೆ ಅವರು ಏನು ಹೇಳಿದ್ರು, ಕೋಪರ್ನಿಕಸ್ ಏನು ಹೇಳಿದ್ರು, ಟೈಕೋ ಬ್ರಾಹೆ ಏನು ಹೇಳಿದ್ರು. ಟಾಲೆ ಇವರು ಕೂಡ ವಿಜ್ಞಾನಿ. ಇವರು ಏನು ನಮ್ಗೆ ಏನು ಹೇಳ್ತಾರೆ ಅಂದರೆ ಭೂಕೇಂದ್ರದ ಸಿದ್ಧಾಂತ ಬಗ್ಗೆ ಹೇಳಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಯಾರಪ್ಪ ಅಂದರೆ ಟಾಲೆ. ಅದೇ ರೀತಿ ಕೋಪರ್ನಿಕಸ್ ಅಂತ ವಿಜ್ಞಾನಿ ಏನು ಹೇಳಿದ್ರು ಅಂದರೆ ಸೌರ ಕೇಂದ್ರದ ಮಾದರಿಯ ವ್ಯವಸ್ಥೆ ಬಗ್ಗೆ ಹೇಳಿಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರು, ಕೋಪರ್ನಿಕಸ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಟೈಕೋ ಬ್ರಾಹೆ ಅಂತಕ್ಕಂಥ ವಿಜ್ಞಾನಿ ಏನು ಹೇಳಿದ್ರು ಅಂದರೆ ಗ್ರಹಗಳ ಚಲನೆಯ ಕುರಿತು ಪ್ರಪ್ರಥಮ ಬಾರಿಗೆ ಹೇಳಿಕೆ ಕೊಟ್ಟ ವಿಜ್ಞಾನಿ ಅಂತ ಹೇಳ್ಬೋದು. ಸೊ ಅಲ್ಲಿ ವಿಶ್ವದ ಉಗಮ ಮಹಾಸ್ಫೋಟದಿಂದ ಆಗಿದೆ ಅಂತಕ್ಕಂಥ ತಿಳಿಸ್ಕೊಟ್ಟ ವಿಜ್ಞಾನಿ ಯಾರಪ್ಪ ಅಂದರೆ ಎಡ್ವಿನ್ ಹಬಲ್ ಅಂತಕ್ಕಂಥ ವಿಜ್ಞಾನಿ. ಓಕೆ ಓಕೆ ಸೊ ಈ ಥರ ಈ ಸೈನ್ಸ್ ಆಫ್ ದ ಯೂನಿವರ್ಸ್ ಅಂತಕ್ಕಂಥ ಚಾಪ್ಟರ್ನಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಾದರಿಯ ಕ್ವಶನ್ಗಳು, ಪ್ರಶ್ನೆಗಳು ಯಾವ ಥರ ಬರುತ್ತೆ ಅಂತಕ್ಕಂಥದ್ದನ್ನು ಚರ್ಚೆಯನ್ನು ಮಾಡಿದ್ವಿ. ಇನ್ನು ಮತ್ತೆ ಸೊ ಈ ಒಂದು ಚಾಪ್ಟರ್ನಲ್ಲಿ ಅಥವಾ ಈ ಒಂದು ಕ್ಲಾಸ್ನಲ್ಲಿ ಒಂದು 3 ಚಾಪ್ಟರ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಮತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ಚಾಪ್ಟರ್ಗಳು ಅಂದರೆ 3 ಆಗಿರ್ಬೋದು ಅಥವಾ 4 ಆಗಿರ್ಬೋದು, 5 ಚಾಪ್ಟರ್ಗಳಾಗಿರ್ಬೋದು. ಸೊ ಅವನ್ನ ಕವರ್ ಮಾಡಿ ಡೈಲಿ ಇಲ್ಲಿಲ್ಲ ಅಂದರೂ 2 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡ್ತಾಯಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಕ್ಲಾಸ್ನಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.